ಹಾಯ್, ಗುಡ್ ಮಾರ್ನಿಂಗ್. ಸೊ ಮತ್ತೊಂದು ದಿನ, ಮತ್ತೊಂದು ಸ್ಟೇಕೇಶನ್. ಗಾಡ್ ಇಸ್ ಬಿನ್ ರಿಯಲಿ ಕೈಂಡ್ ಟು ಮೀ, ಸೊ ಟಚ್ ವುಡ್. ಆ್ಯಂಡ್ ನಾನು ಇವಾಗ ಮತ್ತೊಂದು ಆಯುರ್ವೇದ ವೆಲ್ನೆಸ್ ರಿಟ್ರೀಟಿಗೆ ಬಂದಿದ್ದೀನಿ. ಸೊ ಬರ್ತಾ ಇದ್ದಂಗೆ ಅವ್ರನ್ನ ಗ್ರೀಟ್ ಮಾಡಿ ನಾನು ರಿಸೆಪ್ಷನ್ಗೆ ಚೆಕ್-ಇನ್ಗೆ ಅಂತ ಹೋದೆ. ಆ್ಯಂಡ್ ಈ ಒಂದು ರಿಟ್ರೀಟ್ ಹೆಸರು ಕ್ಷೇಮವನ ಅಂತ. ಐ ಆಮ್ ಶ್ಯೋರ್ ತುಂಬ ಜನ ಇದ್ರ ಬಗ್ಗೆ ಕೇಳಿದ್ದೀರಾ. ಬ್ಯಾಂಗ್ಳೂರಿಂದ ಜಸ್ಟ್ 1 hour ಡ್ರೈವ್, ನೆಲಮಂಗಲ ರೋಡಲ್ಲಿ. I know you. Okay. You watch the movies. Oh, thank you. Name? Sheila. ಸೊ ನಾವು ಹೋಗಿ ಚೆಕ್-ಇನ್ ಆಗೋಕ್ಕಿಂತ ಮುಂಚೆನೇ ಅವ್ರು ನಮ್ಮ ಪೂರ್ತಿ ಬಾಡಿ ಅನಾಲಿಸಿಸ್ ಮಾಡ್ತಾರೆ. ಎಂತ ಇದು? HR. ಫಿಸಿಕಲ್ ಬಾಡಿ ಸ್ಟ್ರೆಸ್. ಸೊ ಎಲ್ಲ ಫಿಕ್ಸ್ ಮಾಡಿ ಅವ್ರು ಹೇಳ್ದಂಗೆ ಒಂದು ಸ್ವಲ್ಪ ಹೊತ್ತು ಕೂರಿಸಿ ಇಡೀ ಬಾಡಿ ಅನಾಲಿಸಿಸ್ ಮಾಡ್ತಾರೆ. ಅದಾದಮೇಲೆ ಅದರದ್ದು ರಿಪೋರ್ಟ್ ಕೊಡ್ತಾರೆ ನಮಗೆ. ಸೊ ಇಲ್ಲಿ ಬಂದು ನಮ್ಮ ಇಡೀ ಬಾಡಿ ವೈಟಲ್ಸ್ನ ಚೆಕ್ ಮಾಡ್ತಾರೆ. ಅಂದರೆ ಬಾಡಿ ಕಂಪೋಸಿಷನ್ ಅನಾಲಿಸಿಸ್ ಮಾಡ್ತಾರೆ. ಲೈಕ್ ಬಾಡಿಯಲ್ಲಿ ಎಷ್ಟು ವಾಟರ್ ಇದೆ, ಪ್ರೋಟೀನ್ ಹೇಗಿದೆ, ಮಿನರಲ್ಸ್ ಹೇಗಿದೆ, ಬಾಡಿ ಫ್ಯಾಟ್ ಮಾಸ್ ಹೇಗಿದೆ, ಮಸಲ್ ಫ್ಯಾಟ್ ಅನಾಲಿಸಿಸ್ ಮಾಡ್ತಾರೆ, ಒಬೆಸಿಟಿ ಅನಾಲಿಸಿಸ್, ಮತ್ತು ಸೆಗ್ಮೆಂಟಲ್ ಲೀನ್ ಅನಾಲಿಸಿಸ್ ಮಾಡ್ತಾರೆ ನಮ್ಮ ಕೈಯಲ್ಲಿ, ಕಾಲಲ್ಲಿ, ಮತ್ತು ECW ರೇಷಿಯೋ ಅಂತ ಹೇಳ್ಬಿಟ್ಟು ಮಾಡ್ತಾರೆ. ಸೊ ಕಂಪ್ಲೀಟಾಗಿ ನಮ್ಮ ಇಡೀ ಬಾಡಿ ಕಂಪೋಸಿಷನ್ ಹಿಸ್ಟ್ರಿ ತೆಗಿತಾರೆ. ಆ್ಯಂಡ್ ನಮ್ಮ ಕಂಪ್ಲೀಟ್ ಬಾಡಿ ಹೆಲ್ತ್ ಟೋಟಲಾಗೆಲ್ಲ ತೊಗೊಂಡು ಬಾಡಿ ಹೆಲ್ತ್ ಸ್ಕೋರ್ ಹೇಗಿದೆ ಅಂತ ಹೇಳ್ಬಿಟ್ಟು ನಮ್ಗೆ ಹೇಳ್ತಾರೆ. ನೆಕ್ಸ್ಟ್ ಆ ಒಂದು ರಿಪೋರ್ಟ್ ತೊಗೊಂಡು ನಾವು ಹೋಗ್ಬಿಟ್ಟು ಅಲ್ಲಿರೋ ಡಾಕ್ಟ್ರನ್ನ ಮೀಟ್ ಮಾಡಬೇಕು. Bloating, nausea or irregular bowel movements. Any medicine which is a chemical oriented will be not accepted by the body as easy as we assume. The only thing that happens is we numb our system or the symptoms. Ideally, when you're taking any medications, according to the medications, you also should modify your diet. So non-grain pattern of diet will bring a lot of cooperation, and if there is any toxins in your body, it tries to ease it to eliminate from the system. At the same time, non-grain brings a lot of anti-inflammatory things, Aqua Yoga is another beautiful session where you do a basic exercise like joint exercise and strengthening exercises in the pool. So it brings a lot of benefit for building your muscle quality, and also if there is any aches and pains, it really works wonderful. Okay. So we can go with that. And there is an exclusive session for your pranayama and meditation, working on your breath work. And there is a relaxation techniques which will be green juice. Okay. And at 11:30 in the lunch we are going with a khichdi and one keto curd and boiled vegetables in jeera water. At 2 o'clock we plan for buttermilk, and at 4 o'clock we plan for amla ginger juice and ABC juice. And in the dinner we plan for a banana flour roti with boiled. To my beautiful community, ನಾನು ಖುಷಿ, and welcome to my YouTube vlog. So one more month and one more retreat. God has been really kind to me. ಇನ್ನೊಂದು ಸ್ಟೇಕೇಶನ್ ಬಂದಿದೆ ಆ್ಯಂಡ್ ಒಳ್ಳೆ ಟೈಮಲ್ಲಿ ಬಂದಿದೆ. ಇನ್ಫ್ಯಾಕ್ಟ್ ನಾನು ನಿನ್ನೆನೇ ಇಲ್ಲ ಬರಬೇಕಾಗಿತ್ತು, ಬಟ್ ನನಗೆ 2 ದಿನದಿಂದ ತುಂಬ ಹುಷಾರಿರಲಿಲ್ಲ. ಸೊ ನನಗೆ ಬೆಡ್ಡಿಂದ ಎದ್ದೇಳೋಕ್ಕೂ ಆಗ್ತಾ ಇರಲಿಲ್ಲ. ಸೊ ನಾನು ಇವರು ಕಾಲ್ ಮಾಡಿ ಪೋಸ್ಟ್ಪೋನ್ ಮಾಡಿ ಇವತ್ತು ಬಂದಿದ್ದೀನಿ. ಆ್ಯಂಡ್ ಐ ಕೇಮ್ ಹಿಯರ್ ಫಾರ್ ದ ರಿಟ್ರೀಟ್. ಸೊ ಬಿಕಾಸ್ ನಂಗೆ ಹುಷಾರಿಲ್ಲದೆ ಇರೋದ್ರಿಂದ ಐ ಥಿಂಕ್ ಇಟ್ಸ್ ದ ಬೆಟರ್ ಪ್ಲೇಸ್. ಅಗೇನ್ ಇದು ಒಂದು ಆಯುರ್ವೇದ ರಿಟ್ರೀಟ್, ಬಟ್ ವಿ ಡೋಂಟ್ ಹ್ಯಾವ್ ಟು ಲೈಕ್ ಟ್ರಾವೆಲ್ ಸೋ ಫಾರ್. ನಾನು ಲಾಸ್ಟ್ ಟೈಮ್ ಹೋದಂಗೆ ಇನ್ ದಿಸ್ ಜರ್ನಿ ಎಲ್ಲೂ ಹೋಗಬೇಡಿ. ವಾಚ್ ದಿಸ್ ವಿಡಿಯೋ ಟಿಲ್ ಎಂಡ್ ಆ್ಯಂಡ್ ಐ ವಿಲ್ ಟೆಲ್ ಯು ಆಲ್ ಅಬೌಟ್ ದಿಸ್ ಪ್ರಾಪರ್ಟಿ ಆ್ಯಂಡ್ ಎವ್ರಿಥಿಂಗ್ ಅಬೌಟ್ ದಿಸ್ ಪ್ರಾಪರ್ಟಿ. ನಾನು ಜಸ್ಟ್ ಬಂದು ರೀಚ್ ಆದೆ ಅಷ್ಟೇ. ರೂಮಿಗೆ ಚೆಕ್-ಇನ್ ಆಗೋಷ್ಟರಲ್ಲಿ ನನ್ನ ಫಸ್ಟ್ ಟ್ರೀಟ್ಮೆಂಟ್ ಶುರು ಆಗ್ತಾಯಿದೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ ನಾನು ಇವಾಗ. ಸೊ ವಾಟ್ ಈಸ್ ದ ಫಸ್ಟ್ ಟ್ರೀಟ್ಮೆಂಟ್? Neutral underwater massage. Neutral underwater massage. ಓಕೆ, ನ್ಯೂಟ್ರಲ್ ಅಂಡರ್ ವಾಟರ್ ಮಸಾಜ್. ನಾನು ಯಾವತ್ತೂ ಇದನ್ನ ಟ್ರೈ ಮಾಡಿಲ್ಲ, ದಿಸ್ ಮೈ ಫಸ್ಟ್ ಟೈಮ್. ಸೊ ಮಾಡಾದ್ಮೇಲೆ ಹೇಗಿದೆ ಅಂತ ಹೇಳ್ಬಿಟ್ಟು ನಿಮಗೆ ಹೇಳ್ತೀನಿ ಎಕ್ಸ್ಪೀರಿಯನ್ಸ್. ಸೊ ನ್ಯೂಟ್ರಲ್ ಅಂಡರ್ ವಾಟರ್ ಮಸಾಜ್. ಸೊ ಇಲ್ಲಿ ಐ ಥಿಂಕ್ ನಮ್ಮ ಎಲ್ಲ ಪ್ರೆಷರ್ ಪಾಯಿಂಟ್ಸ್ಗೆ ವರ್ಕ್ ಆಗೋ ಥರ ವಾಟರ್ ಪ್ರೆಷರ್ ಬಿಡ್ತಾರೆ. ಸೊ ಇದ್ರ ಒಳಗಡೆ ಆಲ್ಮೋಸ್ಟ್ 20 ಮಿನಿಟ್ಸ್ ನಮ್ಮನ್ನು ಹಾಕಿ ಬಿಟ್ಟಿರ್ತಾರೆ. ಕೂತ್ಕೊಳ್ತಾರೆ. ಐ
ಆ್ಯಂಡ್ ಇಟ್ಸ್ ಆ್ಯಕ್ಚುಲಿ ವೆರಿ ರಿಲ್ಯಾಕ್ಸಿಂಗ್. ಟ್ರೀಟ್ಮೆಂಟ್ ಮುಗೀತು, ಅಂಡರ್ ವಾಟರ್ ಟ್ರೀಟ್ಮೆಂಟ್ ಚೆಂದಾಯಿತು. 20 ಮಿನಿಟ್ಸ್ ಟ್ರೀಟ್ಮೆಂಟ್ ಅಷ್ಟೇ ಅದು. ಇಟ್ ಜಸ್ಟ್ ಮೇಕ್ಸ್ ಯು ಫೀಲ್ ವೆರಿ ರಿಲ್ಯಾಕ್ಸ್ಡ್. ಪೇಯ್ನ್ ಏನಾದರೂ ಇದ್ದರೆ ಕಡಿಮೆ ಆಗುತ್ತೆ. ಇಟ್ ವಾಸ್ ನೈಸ್. ಇವಾಗ ಟೈಮ್ ಫಾರ್ ಮೈ ಲಂಚ್. ಸೊ ಇಲ್ಲಿ 11:30 12:30ವರೆಗೂ ಲಂಚ್. ಹಾಯ್ ನಮಸ್ತೆ. 11:30 12:30ವರೆಗೂ ನಾನು ನನ್ನ ಕೀ ಕಾರ್ಡ್ನ ಮರ್ತ್ಬಿಟ್ಟು ಬಂದಿದ್ದೀನಿ. ವಾವ್, ಸೋ ನೈಸ್. ಆನ್ ಟೈಮ್ ಈ ಥರ ಆಯುರ್ವೇದ ರಿಟ್ರೀಟಿಗೆ ಬಂದರೆ ಆನ್ ಟೈಮ್ ಫುಡ್ ಮಾಡಬೇಕು, ಊಟ ಮಾಡಬೇಕು. ಹಂಗೆ ಮನೆಗೆ ಹೋದ್ಮೇಲೆ ಅದನ್ನೇ ಮೇಂಟೈನ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಬಟ್ ನಾನು ಯೂಶ್ವಲಿ ನನ್ನ ಲಂಚ್ 12:30ಗೆ ಮಾಡೋದು. ಆ್ಯಂಡ್ ಬ್ರೇಕ್ಫಾಸ್ಟ್ನ ಬೆಳಗ್ಗೆ 8:30ಗೆ ಮಾಡ್ತೀನಿ, ಡಿಪೆಂಡಿಂಗ್ ಆನ್ ವೆನ್ ಐ ಗೆಟ್ ಅಪ್. ಬಟ್ ಯೂಶ್ವಲಿ ಹಂಗೆ. ಆ್ಯಂಡ್ ಡಿನ್ನರ್ನ 7 o'clock ಮಾಡಿ ಮುಗಿಸ್ತೀನಿ. ಸೊ ಐ ಥಿಂಕ್ ದಿಸ್ ವರ್ಕ್ಸ್ ಫಾರ್ ಮಿ. ಸೊ ರೂಮಿಗೆ ಬರ್ತಿದ್ದಂಗೆ ಲಂಚ್ ಬಂತು. ಅವರು ನಿಮಗೆ ಡೆಡಿಕೇಟೆಡ್ ಒಬ್ಬ ಪರ್ಸನ್ ಇಟ್ಟಿರ್ತಾರೆ. ಅವ್ರ ಕೈಯಲ್ಲಿ ನಿಮ್ಮ ಸ್ಕೆಡ್ಯೂಲ್, ನಿಮ್ಮದು ಏನು ಲಂಚ್ ಎಲ್ಲನೂ ಕೊಟ್ಟಿರ್ತಾರೆ. ಸೊ ಅವರೇ ಬಂದು ನಿಮಗೆ ಎಲ್ಲ ಟೈಮಲ್ಲೂ ಫುಡ್ ಸರ್ವ್ ಮಾಡ್ತಾರೆ. Carrot, ma'am, bindi do pyada and beet, ma'am, mixed veg cutlet. ಓಕೆ And we have given one khichdi there. ಓಕೆ And ma'am, tomato soup. ಓಕೆ And jeera water. Ma'am, first start with fruits, ಓಕೆ then soup, Okay. then jeera water. ಓಕೆ ಥ್ಯಾಂಕ್ ಯು ಸೊ ಮಚ್. ಏನು ಓಪನ್ ಮಾಡಿಲ್ಲ, ಎಲ್ಲ ಅನ್ಪ್ಯಾಕ್ ಮಾಡಬೇಕು. ಯಾಕಂದರೆ ಬಂದ ತಕ್ಷಣವೇ ಅವ್ರದ್ದು ಫುಲ್ ಮೆಡಿಕಲ್ ಚೆಕಪ್ ಎಲ್ಲ ಇತ್ತು. ಚೆಕ್ಕಿನ್ ಆಗೋ ಅಷ್ಟರಲ್ಲಿ ಎಷ್ಟೋ ಟೈಮ್ ಆಗಿಬಿಟ್ಟಿತ್ತು. ನಾನು ಚೆಕ್ಕಿನ್ ಆಗಿ 15 ನಿಮಿಷಕ್ಕೆ ನಂದು ಟ್ರೀಟ್ಮೆಂಟ್ ಶುರು ಆಯಿತು. ಟ್ರೀಟ್ಮೆಂಟ್ ಬರ್ತಾ ಇದ್ದಂಗೆ ಅವ್ರು ಊಟ ಕೊಡ್ತಾರೆ. ಸೊ ಅವ್ರು ನಿಮಗೆ ಸ್ಪೆಷಲಾಗಿ ಒಬ್ಬೊಬ್ಬರನ್ನ ಅಸೈನ್ ಮಾಡಿರ್ತಾರೆ. ಸೊ ನಾವು ಬಂದು ಇಲ್ಲಿಂದ ಹೋಗೋವರೆಗೂ ಅವರೇ ನಿಮ್ಮದು ಊಟದೆಲ್ಲ ನೋಡ್ಕೊಳ್ಳೋದು. ಆಮೇಲೆ ನಮ್ಮನ್ನು ಬಂದು ಕರ್ಕೊಂಡು ಹೋಗೋಕೆ ಒಬ್ಬರನ್ನ ಇಟ್ಟಿರ್ತಾರೆ. ಲೈಕ್ ಒಂದು ಪರ್ಸನ್ನ ಇಟ್ಬಿಟ್ಟಿರ್ತಾರೆ ನಮಗೆ ಅಂತ ಹೇಳ್ಬಿಟ್ಟು, ವಿಚ್ ಇಸ್ ರಿಯಲಿ ನೈಸ್. ಫುಡ್ಡು ಕಸ್ಟಮೈಸ್ ಮಾಡ್ತಾರೆ. ಸೊ ನಮ್ಮದೆಲ್ಲ ಮೆಡಿಕಲ್ ಚೆಕಪ್ ಆದಮೇಲೆ ನಮ್ದು ಹೇಗಿದೆ ನೋಡಿಕೊಂಡು ಅಕಾರ್ಡಿಂಗ್ಲಿ ಫುಡ್ ಕಸ್ಟಮೈಸ್ ಮಾಡ್ತಾರೆ. ಸೊ ಬರೆದು ಕೊಟ್ಟಿರ್ತಾರೆ ರಿಪೋರ್ಟಲ್ಲಿ. ರಿಪೋರ್ಟ್ ಇದೆ, ಅದರಲ್ಲಿ ಬರೆದು ಕೊಟ್ಟಿರ್ತಾರೆ ಎಷ್ಟು ದಿನಕ್ಕೆ ಇರ್ತೀರೋ ಅಷ್ಟು ದಿನಕ್ಕೆ ಯಾವ ಟ್ರೀಟ್ಮೆಂಟು ಮತ್ತು ಏನೇನು ಫುಡ್ ಕಳಿಸ್ತೀವಿ ಅಂತ ಆಲ್ರೆಡಿ ಬರೆದು ಕೊಟ್ಬಿಟ್ಟಿರ್ತಾರೆ. ಒಂದೇ ಏನು ಅಂದರೆ ರೈಸ್ ಇಲ್ಲ, ಬಿಕಾಸ್ ನಂಗೆ ಆಲ್ರೆಡಿ 2 ದಿನ ಹುಷಾರು ತಪ್ಪಿತ್ತಲ್ಲ. ಆ್ಯಂಡ್ ಇಲ್ಲಿ ಗಟ್ ಕ್ಲೆನ್ಸಿಂಗ್ ಇದೆಲ್ಲ ಮಾಡ್ತಾರಲ್ಲ, ಸೊ ರೈಸ್ ಇಲ್ಲ. ಬಟ್ ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ, ನಂಗೆ ಸ್ವಲ್ಪ ಆದರೂ ಅನ್ನ ಬೇಕು, ಅನ್ನ ಇಲ್ಲದೆ ಇರೋಕ್ಕಾಗಲ್ಲ ಅಂತ. ಸೊ ಅದಕ್ಕೆ ಕಿಚಡಿ ಕೊಟ್ಟಿದ್ದಾರೆ ಸ್ವಲ್ಪ. ಸೊ ಐ ಆಮ್ ಈಟಿಂಗ್ ದ್ಯಾಟ್. ಟೇಸ್ಟ್ ಚೆನ್ನಾಗಿದೆ, ಆದರೆ ಇಟ್ಸ್ ನೈಸ್. ಜೊತೆ ಈ ಥರ ಬಂದು ಬಾಡಿನ ಡಿಟಾಕ್ಸ್ ಮಾಡಿಬಿಟ್ಟು ಹೋಗೋದು ಒಳ್ಳೇದು ಅನಿಸುತ್ತೆ. ಇರೋ ಟಾಕ್ಸಿನ್ಗಳೆಲ್ಲ ಇರುತ್ತಲ್ಲ ಅದೆಲ್ಲ ಕ್ಲಿಯರ್ ಆಗುತ್ತೆ. ಯಾವಾಗಲೂ ಅಫ್ಕೋರ್ಸ್ ಬರೋಕ್ಕಾಗಲ್ಲ. ನಮ್ಮ ಮನೆಗೆ ಹೋದ್ಮೇಲೆ ಇಟ್ಸ್ ಸೋ ಡಿಫಿಕಲ್ಟ್. ಅಫ್ಕೋರ್ಸ್ ನಾನಂತೂ ಮನೇಲಿ ಹೆಲ್ದಿ ಫುಡ್ ತಿನ್ನೋದು, ಅಷ್ಟು ಆಚೆಯಿಂದ ಏನೂ ತಿನ್ನಲ್ಲ. ಬಟ್ ಆದರೂ ನಮ್ಮ ಬಾಡಿಲಿ ಏನಾದರೂ ಒಂದು ಟಾಕ್ಸಿನ್ ಇದ್ದೇ ಇರುತ್ತಲ್ವ. ಸೊ ಈ ಥರ ಬಂದು ಅನ್ನಿಸುತ್ತೆ ಡಿಟಾಕ್ಸ್ ಮಾಡ್ಕೊಂಡು ಹೋಗೋದು ತುಂಬ ಒಳ್ಳೆಯದು ಅನಿಸುತ್ತೆ ಬಾಡಿಗೆ. ಎಸ್ಪೆಷಲಿ ನಮ್ಮ ಬಾಡೀಲಿ ಟಾಕ್ಸಿನ್ ಅನ್ನೋಕ್ಕಿಂತ ಜಾಸ್ತಿ ಇನ್ಫ್ಲಮೇಷನ್ ಇರುತ್ತೆ. ಮೋಸ್ಟ್ ಆಫ್ ದ ಬಾಡೀಸ್ ಅದೇ ಪ್ರಾಬ್ಲಮ್, ಇನ್ಫ್ಲಮೇಷನ್ ಪ್ರಾಬ್ಲಮ್. ಯೂಸ್ ಮಾಡೋಕ್ಕೆ ಐ ಥಿಂಕ್ ಇಟ್ ಇಸ್ ದ ಬೆಸ್ಟ್ ಆಪ್ಷನ್. ಈ ಥರ ಒಂದ್ಸತಿ ಬಂದು ಡಿಟಾಕ್ಸ್ ಮಾಡ್ಕೊಂಡು ಹೋಗೋದು. ಆ್ಯಂಡ್ ಗಾಡ್ ಈಸ್ ಬಿನ್ ರಿಯಲಿ ಕೈಂಡ್ ಟು ಮೀ. ನನಗೆ ತುಂಬ ಈ ಥರ ಸ್ಟೇಕೇಷನ್ ಆಫರ್ಸ್ಗಳು ಬರ್ತಾಯಿದೆ. ತುಂಬ ಒಳ್ಳೆ ಪ್ಲೇಸಸಲ್ಲಿ ತುಂಬ ಒಳ್ಳೆ ರೆಕಮೆಂಡೇಷನ್ಸ್. ಸೊ I get to travel, I get to explore places, I get to talk about them, I get to recommend them to you guys. ಸೊ ನಿಮಗೂ ಯಾರಿಗಾದ್ರೂ ಬೇಕಾದರೆ ಇಟ್ ವಿಲ್ ಬಿ ಹೆಲ್ಪ್ಫುಲ್. ಎಲ್ಲಾದರೂ ಟ್ರಾವೆಲ್ ಮಾಡಬೇಕು ಅಂತ ಹೇಳಿದ್ರೆ ಊಟ ತೊಗೊಂಡು ಹೋದರು, ಆಮೇಲೆ ಬಟ್ಟೆ ಮೇಲೆ ಕಳಿಸಿದ್ರು. ಅದರ ಟೈಮ್ಗೆ ಅವರೇ ತೊಗೊಂಬಂದು ಕೊಡ್ತಾರೆ. ಇಟ್ಸ್ ಸೋ ನೈಸ್. ಸಾರಿ, ನಾನಿನ್ನು ಏರ್ಪೋರ್ಟ್ ಇದು ಸ್ಪೀಕರೆಲ್ಲ ಮೈಕೆಲ್ಲ ಅನ್ಪ್ಯಾಕ್ ಮಾಡಿಲ್ಲ, ಆಯಿತಾ? ಬಂದು ಆಲ್ಮೋಸ್ಟ್ 3 hours ಆಗಿದೆ. ಬಟ್ ನಂಗೆ ಇನ್ನೂ ಅನ್ಪ್ಯಾಕ್ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ. ಬಿಕಾಸ್ ಬರ್ತಾ ಇದ್ದಾಗೇ ಫುಲ್ ಐ ಡೋಂಟ್ ಇವನ್ ನೋ ನಂಗೆ ಇಲ್ಲಿ ರೆಡಿ ಆಗೋಕ್ಕೆ ಗೆಟ್ ರೆಡಿ ವಿತ್ ಮೀ ವಿಡಿಯೋ ಮಾಡೋಕ್ಕೆಲ್ಲ ಟೈಮ್ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಎಲ್ಲ ಅನ್ಪ್ಯಾಕ್ ಮಾಡಬೇಕು. ಹಿಮಾವನ ಅಂತ ಒಂದು ವೆಲ್ನೆಸ್ ರಿಟ್ರೀಟಿಗೆ ಬಂದಿದ್ದೀನಿ. ಇದು ಬಂದು ನೆಲಮಂಗಲದಲ್ಲಿರೋದು. ಇಟ್ಸ್ ಜಸ್ಟ್ 1 hour ಫ್ರಮ್ ಬ್ಯಾಂಗ್ಳೂರ್, 1 hour ಡ್ರೈವ್. ಸೊ
ಮಾಡ್ತಾರೆ, ಅದೆಲ್ಲ ನನ್ನ ರಿಪೋರ್ಟ್ಸು. ಎಲ್ಲ ನೀಟಾಗಿ ಅರೇಂಜ್ ಮಾಡ್ಕೊಂಡ್ಬಿಟ್ರೆ ರೂಮ್ ಕ್ಲೀನಾಗಿರುತ್ತೆ. ನಾವು ಎಷ್ಟು ದಿನ ಇರ್ತೀವಲ್ಲ ಅಷ್ಟು ದಿನ ಕ್ಲೀನಾಗಿರುತ್ತೆ. ಬಿಕಾಸ್ ನಾವು ಎಲ್ಲ ಅಲ್ಲೇ ಸೆಟ್ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಹೋಗೋದು ಅಲ್ಲಿ ಬಟ್ಟೆ ತೊಗೊಳೋದು, ಯಾವ್ದು ಬೇಕಂತ ಹಾಕೊಳ್ಳೋದು, ಅದಾದಮೇಲೆ ಯೂಸ್ ಮಾಡಿರೋ ಬಟ್ಟೆನ ರೋಲ್ ಮಾಡಿಬಿಟ್ಟು ಒಂದು ಚಿಕ್ಕ ಸ್ಪೇಸ್ ಇದ್ರೆ ಅಲ್ಲಿ ಇಟ್ಕೊಂಡ್ಬಿಡೋದು. ಸೊ ವಾಪಸ್ ಹೋಗ್ಬೇಕಾದ್ರೆ ಜಸ್ಟ್ ಅದನ್ನು ತೊಗೊಂಡು ನಮ್ಮ ಕ್ಯೂಬ್ಸಲ್ಲಿ ಹಾಕೊಂಡ್ಬಿಟ್ರೆ ಆಗೋಯ್ತು. ಹಾಕಿರೋ ಬಟ್ಟೆ ಎಲ್ಲ ಒಂದು ಕ್ಯೂಬ್ಸಲ್ಲಿ ಹಾಕೊಂಡು, ಹಾಕದಿರೋ ಬಟ್ಟೆ ಎಲ್ಲ ಇನ್ನೊಂದು ಕ್ಯೂಬ್ಸಲ್ಲಿ ರೋಲ್ ಮಾಡಿಬಿಟ್ಟು ಇಟ್ಬಿಟ್ರೆ ಆಗೋಯ್ತು. ಕನ್ಫ್ಯೂಸ್ ಆಗಿ ಎಲ್ಲಿದೆಪ್ಪ ಅಂತ ಓಡಾಡ್ಕೊಂಡು ಇರಬೇಕಾಗಿಲ್ಲ. ಯಾರಿಗೆ ಕಾಲ್ ಮಾಡ್ತಾರೆ? ಇದು ಹಾಕಿರೋ ಬಟ್ಟೆ ಆಯ್ತಾ, ಇದನ್ನ ಹೀಗೆ ರೋಲ್ ಮಾಡಿಬಿಟ್ಟು ಬಿಟ್ಬಿಡೋಣ. ಸೊ ಏನಾಗುತ್ತೆ ಅಂದರೆ ಎಲ್ಲ ರೋಲ್ ಮಾಡಿಟ್ಬಿಟ್ರೆ ಇವಾಗ ಇದ್ರ ಬಟ್ಟೆ ಎಲ್ಲ ನಾನು ಹಾಕೊಂತೀನಲ್ವಾ, ಇದು ಖಾಲಿ ಆಗುತ್ತೆ. ಸೊ ಈ ಯೂಸ್ಡ್ ಬಟ್ಟೆನ ಅದಕ್ಕೆ ಹಾಕೊಂಡು ಪ್ಯಾಕ್ ಮಾಡ್ಕೊಬೋದು. ಇದ್ರಲ್ಲಿ ಅನ್ಯೂಸ್ಡ್ ಬಟ್ಟೆ ಇರುತ್ತೆ. ನಾನು ಯಾವಾಗಲೂ ಸ್ವಲ್ಪ ಎಕ್ಸ್ಟ್ರಾ ಕ್ಯಾರಿ ಮಾಡಿರ್ತೇನೆ ಹಿಂಗಿದ್ರೆ. ಯು ನೆವರ್ ನೋ. ಆ್ಯಂಡ್ ಆಲ್ಸೋ ತುಂಬ ಕೆಲಸ ಕಾಂಟೆಂಟ್ ಕ್ರಿಯೇಟ್ ಮಾಡೋದು ಇರುತ್ತಲ್ವಾ, ತುಂಬ ಸ್ಯಾರಿ ಕೊಲಾಬ್ರೇಷನ್ಸ್ ಇರುತ್ತೆ. ಸೊ ಅದನ್ನೆಲ್ಲ ಕ್ಯಾರಿ ಮಾಡಬೇಕು. ಸೊ ಅದರಿಂದ ಬಟ್ಟೆ ಜಾಸ್ತಿ ಇರುತ್ತೆ. ಸೊ ಆ್ಯಕ್ಚುಲಿ ನೀವು ಅಂತ ಹೇಳ್ಬಿಟ್ಟು ಒಂದು ಜ್ಯುವೆಲರಿ ಬ್ರ್ಯಾಂಡ್ ಇವತ್ತು ಬೆಳಗ್ಗೆ ನನಗೆ ಜ್ಯುವೆಲ್ಸ್ ಕಳಿಸಿದ್ರು. ಇನ್ಫ್ಯಾಕ್ಟ್ ನಾನು ಹೊರಡ್ಬೇಕಾದ್ರೆ ಪಾಪ ನಾನು ಟ್ರಾವೆಲ್ ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗ್ಬಿಟ್ಟು ಬೆಳಗ್ಗೆ 5 ಗಂಟೆಗೆ ಆರ್ಡರ್ ಮಾಡಿದ್ದಾರೆ. ಸೊ ದಟ್ ಸೆಂಡ್ ಫ್ಯೂ ಆಕ್ಸರೀಸ್ ಬಿಕಾಸ್ ಐ ವಾಸ್ ಟ್ರಾವೆಲಿಂಗ್ ಅಂತ ಹೇಳ್ಬಿಟ್ಟು ವಿತ್ ವಾರಂಟಿ ಕಾರ್ಡ್. ಇದು ಆ್ಯಕ್ಚುಲಿ 18 ಕ್ಯಾರೆಟ್ ಗೋಲ್ಡ್ ಆಕ್ಸರೀಸು. ಸೊ ನಾನು ಹಾಕ್ಬೇಕಾಗಿ ನಿಂತು ತೋರಿಸ್ತೇನೆ. ದೇ ಆರ್ ರಿಯಲಿ ನೈಸ್. Dear Krishi ma'am, we are so pleased to collab with you. It's a proud moment to have you in our journey. Thank you. Would be small word. We love you. ನಂಗೆ ಏನು ಗೊತ್ತಾ ಇತ್ತೀಚೆಗೆ ಐ ಆಮ್ ಸೋ ಗ್ರೇಟ್ಫುಲ್ ಫಾರ್ ಆಲ್ ದ ವರ್ಕ್ ದಟ್ ಐ ಆಮ್ ಗೆಟಿಂಗ್. ಆಯ್ತಾ, ಸೀರೆ ಕೊಲಾಬ್ರೇಷನ್ಸ್ ಆಗಲಿ ಅದೆಲ್ಲ ಇವಾಗ ನನಗೆ ಕೆಲಸ ಆಗಿಬಿಟ್ಟಿದೆ. ನಾನು ಇವಾಗ ಜಸ್ಟ್ ಪೇಡ್ ಸಾರಿ ಕೊಲಾಬ್ರೇಷನ್ಸ್ ತೊಗೊತಾ ಇರೋದು. ಅದು ನನಗೆ ಇಟ್ಸ್ ಅ ವರ್ಕ್ ಫಾರ್ ಮೀ ನಾವು. ಬಟ್ ಸೀರೆಗಳಿಗಿಂತ ಸೀರೆಗಳ ಜೊತೆ ಎವ್ರಿ ಸಿಂಗಲ್ ಬ್ರ್ಯಾಂಡ್ ಸೀರೆಗಳ ಜೊತೆಗೆ ದಿ ಸೆಂಡ್ ಮಿ ದಿಸ್ ಹ್ಯಾಂಡ್ ರಿಟನ್ ಲೆಟರ್ಸ್ ಆಯ್ತಾ, ಎಷ್ಟು ಬ್ಯೂಟಿಫುಲ್ ಆಗಿ ಬರೆದಿರ್ತಾರೆ ಅಂದರೆ, ಆ್ಯಂಡ್ ಎಷ್ಟು ಚೆಂದ ಅನಿಸುತ್ತೆ ಅಂದರೆ ಯು ಫೀಲ್ ಸೋ ಗುಡ್ ಅಬೌಟ್ ಇಟ್. ಅಂದರೆ ದ್ಯಾಟ್ ಆ್ಯಕ್ಚುಲಿ ಇನ್ಸ್ಪೈರ್ಸ್ ಯು ಟು ಏನೋ ಆ ಲೆಟರ್ ಓದಾದ್ಮೇಲೆ ನಿಮಗೆ ಏನೋ ಒಂಥರ ಅನಿಸುತ್ತೆ ದಟ್ ಯು ಹ್ಯಾವ್ ಟು ಗಿವ್ ದ ಬೆಸ್ಟ್. ಐ ಆಲ್ವೇಸ್ ಮೇಕ್ ಶ್ಯೂರ್ ಐ ಗಿವ್ ಬೆಸ್ಟ್ ಟು ದ ಬ್ರ್ಯಾಂಡ್. ನನ್ನ ಕಡೆಯಿಂದ ನಾನು ಎಷ್ಟು ಚಂದ ಅದನ್ನ ಸ್ಟೈಲ್ ಮಾಡಿ ತೋರ್ಸೋಕ್ಕಾಗುತ್ತೋ ನನ್ನ ಕಡೆಯಿಂದ ಅವರು, ಬಿಕಾಸ್ ಅವ್ರು ಆಬ್ವಿಯಸ್ಲಿ ನಮ್ಮ ಮೇಲೆ ನಂಬಿಕೆ ಇಟ್ಟು ಇನ್ವೆಸ್ಟ್ ಮಾಡಿರ್ತಾರಲ್ವ, ಏನೋ ಒಂದು ದುಡ್ಡನ್ನ ಹಾಕಿರ್ತಾರೆ ನಮ್ಮ ಮೇಲೆ. ಆ್ಯಂಡ್ ಐ ಶುಡ್ ಬಿ ಏಬಲ್ ಟು ಆ ದುಡ್ಡು ನನಗೆ ಹಾಕಿರೋ ದುಡ್ಡು ವೇಸ್ಟ್ ಆಗದೆ ಇರೋ ಹಾಗೆ, ನನಗೆ ಕೊಲಾಬ್ರೇಷನ್ ಮಾಡ್ತಾರೆ ಅಂದರೆ ನನಗೆ ಕೊಟ್ಟಿರೋ ದುಡ್ಡು ವೇಸ್ಟ್ ಆಗದೆ ಇರೋ ಹಾಗೆ ಐ ಹ್ಯಾವ್ ಟು ಮೇಕ್ ಶ್ಯೂರ್ ಐ ಗಿವ್ ದಮ್ ದ ಕಾಂಟೆಂಟ್. ಆ್ಯಂಡ್ ನಾನು ಯಾವಾಗಲೂ ಅಷ್ಟೇ ಪ್ರೀತಿಯಿಂದ ಅಷ್ಟೇ ಎನರ್ಜಿ ಇಟ್ಕೊಂಡು ನಾನು ಯಾವಾಗಲೂ ಕಾಂಟೆಂಟ್ ಯೂಸ್ ಮಾಡ್ತೀನಿ. ಸೊ ದ್ಯಾಟ್ ಕಾಂಟೆಂಟ್ ಕ್ರಿಯೇಟ್ ಮಾಡ್ತೀನಿ, ತುಂಬ ಇಷ್ಟಪಟ್ಟು ಮಾಡ್ತೀನಿ. ಸೊ ದ್ಯಾಟ್ ಎವ್ರಿ ಬ್ರ್ಯಾಂಡ್ ಅವ್ರದ್ದು ಕನ್ವರ್ಷನ್ ಆಗಬೇಕು. ನನ್ನ ಒಂದು ಪೇ ಮಾಡ್ತಾರೆ ಅನ್ನೋ ಸೇಕ್ಗೋಸ್ಕರ ಯಾವತ್ತೂ ನಾನು ಕೆಲಸ ಮಾಡಲ್ಲ. ತುಂಬ ನನಗೆ ಸೀರೆ ಅಂದರೆ ತುಂಬ ಇಷ್ಟ ಇದೆ. ನಾನು ಮುಂಚೆ ಆ್ಯಕ್ಚುಲಿ ಹಾಗೇ ಮಾಡ್ತಾ ಇದ್ದೆ, ಇವಾಗ ಪೇ ಕೊಲಾಬ್ ಮಾಡ್ತಾ ಇದ್ದೀನಿ. ಬಟ್ ನಂಗೆ ಸೀರೆ ಅಂದರೆ ತುಂಬ ಇಷ್ಟ. ಆ್ಯಂಡ್ ಅದೇ ಸೀರೆ ಇವತ್ತು ನನಗೆ ಕೆಲಸ ಕೊಟ್ಟಿದೆ, ವಿಚ್ ಐ ಆಮ್ ರಿಯಲಿ, ಅದೇ ಇಷ್ಟ ಸೀರೆಗೆ ಇಟ್ಟಿರೋ ಇಷ್ಟ ಇವತ್ತು ಕೆಲಸ ಕೊಟ್ಟಿದೆ, ವಿಚ್ ಐ ಆಮ್ ರಿಯಲಿ ಗ್ರೇಟ್ಫುಲ್ ಫಾರ್. ಸೊ ನಾನು ಸೀರೆ ಉಡ್ಬೇಕಾದ್ರೆ ಯಾವಾಗಲೂ ಅಷ್ಟೇ ಖುಷಿಪಟ್ಟು ಇಷ್ಟಪಟ್ಟು ರೆಡಿ ಆಗ್ತೀನಿ. ನನಗೇನೋ ಒಂದು ಬ್ಯೂಟಿಫುಲ್ ಫೀಲಿಂಗ್ ಅನಿಸುತ್ತೆ ಸೀರೆ ಉಟ್ಟಾಗ. ಐ ಫೀಲ್ ಸೋ ಡಿವೈನ್ ಫ್ರಮ್ ಇನ್ಸೈಡ್ ವೆನ್ ಏನೋ ಒಂದು ಎನರ್ಜಿ, ಅದು ಡಿವೈನ್ ಎನರ್ಜಿ ನನಗೆ, ಅದೇನೋ ಶಕ್ತಿ ನನಗೆ ಸೀರೆ ಉಟ್ಕೊಂಡು ರೆಡಿ ಆದಾಗ. ಅದಕ್ಕೆ ನಾನು ಯಾವಾಗಲೂ ಸೀರೆ ಉಟ್ಕೊಂಡಾಗ ನಾನು ನೋಡ್ಕೊತಾ ಇರ್ತೀನಿ, ವೀಡಿಯೋ ತೊಗೊತಾ ಇರ್ತೀನಿ. ಸೊ ನಾನು ಯಾವಾಗಲೂ ಯಾವುದೇ ರೂಮ್ಗೆ ಚೆಕ್ ಇನ್ ಆದಮೇಲೆ ಫಸ್ಟು ಡೈರೆಕ್ಷನ್ ನೋಡಿಕೊಂಡು ಆ ಕಡೆಗೆ ನನ್ನ ದೇವರು ಸೆಟಪ್ ರೆಡಿ ಮಾಡ್ಕೊತೀನಿ. ಸೊ ಹಾಗೆ ಇವಾಗ ರೆಡಿ ಮಾಡ್ಕೊತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಇನ್ಫ್ಯಾಕ್ಟ್ ಟ್ರೀಟ್ಮೆಂಟ್ ರೂಮ್ ಕೂಡ ಇಲ್ಲೇನೇ ಇದೆ. ಅಂದರೆ ಕೆಲವೊಂದು ಟ್ರೀಟ್ಮೆಂಟ್ಸ್ ಮಾತ್ರ ಆಚೆ ಹೋಗಬೇಕು, ಬಟ್ ಕೆಲವೊಂದು ಟ್ರೀಟ್ಮೆಂಟ್ ಇಲ್ಲೇನೇ ಮಾಡ್ತಾರೆ. ಸೊ ಐ ಶೋ ಯು ಹೌ ಟು ಡೂ. ಸೊ ಬಂದಾಗಿಂದ ಫ್ರೆಶ್ ಅಪ್ ಆಗೋಕ್ಕೂ ಟೈಮ್ ಸಿಗಲಿಲ್ಲ. ನಾನು ಹೋಗಿರೋ ಥೆರಪಿಯಲ್ಲೂ ಫೇಸ್ಗೇನು ಮಾಡಿರಲಿಲ್ಲ ಟ್ರೀಟ್ಮೆಂಟಲ್ಲಿ, ಜಸ್ಟ್ ಬಾಡಿಗಷ್ಟೇ ಆಗಿತ್ತು. ಸೊ
ಇವತ್ತು ನಾನು ಸ್ಯಾಲಿಸಿಲಿಕ್ ಆ್ಯಸಿಡ್ ಹಾಕ್ತಾ ಇದ್ದೀನಿ. ನೀವು ಯಾವಾಗ ಹಾಕ್ಬೋದು ಅಂತ ಕೇಳ್ತಾ ಇದ್ರಿ ಅಲ್ವಾ? ಸೊ ಒಂದು ನನ್ನ ಸ್ಕಿನ್ ಸ್ವಲ್ಪ ಪಿಗ್ಮೆಂಟೆಡ್ ಆಗಿದೆ, ಜೊತೆಗೆ ಐ ಡೋಂಟ್ ನೋ ಇಫ್ ಯು ಕ್ಯಾನ್ ಸಿ ಸ್ವಲ್ಪ ಆಕ್ನೇನೂ ಆಗಿದೆ. ಸೊ ಅದಕ್ಕೆ ಯಾರೋ ಬಂದಿರೋ ಅನ್ಸುತ್ತೆ. ನೀಟಾಗಿ ಅಪ್ಲೈ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಬಿಡಿ ಆಯಿತಾ. ಏನು ಅಪ್ಲೈ ಮಾಡೋಕ್ಕೆ ಹೋಗ್ಬೇಡಿ. ಆಫ್ಟರ್ ಸಮ್ ಟೈಮ್ ವಿ ಕ್ಯಾನ್ ಅಪ್ಲೈ ಮಾಯ್ಶ್ಚರೈಸರ್ ಆನ್ ದಿಸ್. ಇದು ಆಚೆಗಡೆ ಏರಿಯಾ ಆಯಿತಾ. ದಿಸ್ ಇಸ್ ಹೌ ಇಟ್ ಲುಕ್ಸ್ ಆನ್ ದ ಔಟ್ಸೈಡ್. ನನ್ನ ಮನೆಯಿಂದ ನನ್ನ ಮನೆ ಅಂತ ಇದ್ದೀನಿ, ನನ್ನ ರೂಮಿಂದ ಆಚೆ. ಇದು ಸಿಟ್ಟಿಂಗ್ ಏರಿಯಾ. ಡೋಂಟ್ ಲೈಕ್ ಜಸ್ಟ್ ಸಿಟ್ ಆ್ಯಂಡ್ ಚಿಲ್. ಇವಾಗ ನನ್ನ ರೂಮ್. ಹಿಂಗೆ ಕರೆದ ತಕ್ಷಣ ಹಿಂಗೆ ಬಂದ್ಬಿಡಂಗೆ ಇರಬೇಕಾಗಿತ್ತಲ್ವ ಟ್ರೈಪಾಡು. ಏರಿಯಾ ದಿಸ್ ದ ಸಿಟ್ಟಿಂಗ್ ಏರಿಯಾ. ಹೇಗೆ ಅಂತ ನಿಮ್ಗೆ ತೋರಿಸ್ತೀನಿ. ಫಸ್ಟ್ ರೂಮ್ ಸಿಟ್ಟಿಂಗ್ ಏರಿಯಾ. ಬಟ್ ಐ ಡೋಂಟ್ ಥಿಂಕ್ ಸೊ ನಾನು ಇಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀನಿ ಅಂತ. ಎಂಟರ್ ಆಗ್ತಿದ್ದಂಗೆ ಒಳಗಡೆ ಹೋಗ್ತೀನಿ ಅನಿಸುತ್ತೆ. ಬಟ್ ಚೆನ್ನಾಗಿದೆ. ಇಟ್ಸ್ ವೆರಿ ವೆರಿ ಸ್ಪೇಷಿಯಸ್. ತುಂಬ ದೊಡ್ಡದಾಗಿದೆ. ಇದು ಬಂದು ನೆಕ್ಸ್ಟ್ ರೂಮ್. ಇದು ಬಿಗ್ ಲಿವಿಂಗ್ ಏರಿಯಾ. ಐ ಥಿಂಕ್ ಮೋಸ್ಟ್ ಆಫ್ ದ ಟೈಮ್ ನಾನು ಇಲ್ಲೇ ಸ್ಪೆಂಡ್ ಮಾಡ್ತೀನಿ ಅನಿಸುತ್ತೆ, ಇಲ್ಲ ಬ್ಯಾಲ್ಕನಿಯಲ್ಲಿ ಸ್ಪೆಂಡ್ ಮಾಡ್ತೀನಿ. ಬಟ್ ವೆರಿ ಬ್ಯೂಟಿಫುಲ್. ದಿಸ್ ಅ ನೈಸ್ ಬ್ಯಾಲ್ಕನಿ. ದ ಬೆಸ್ಟ್ ಪಾರ್ಟ್, ಐ ಥಿಂಕ್ ನಾನು ಯಾವುದೇ ಆಯುರ್ವೇದ ರಿಟ್ರೀಟಿಗೆ ಹೋಗಿದ್ರು ಅಥವಾ ಯಾವುದೇ ಸ್ಪಾ ಇರೋ ಸ್ಪೇಸ್ಗೆ ಹೋದರೂ ನಾನು ಯಾವತ್ತೂ ಎಲ್ಲೂ ನೋಡಲಿಲ್ಲ. ದೇ ಹ್ಯಾವ್ ಟಿ ವಿ ಆ್ಯಸ್ ವೆಲ್. ಇನ್ ಕೇಸ್ ಬೋರ್ ಆದರೆ ಯು ಕ್ಯಾನ್ ಆಲ್ವೇಸ್ ವಾಚ್ ಟಿ ವಿ. ಯಾವುದೇ ಒಂದು ಸ್ಪಾಗೆ ಹೋದರೂ ಆಯುರ್ವೇದ ರಿಟ್ರೀಟ್ ನಾನು ಹೋಗಿರೋದು, ಐ ಆಮ್ ಶ್ಯೂರ್ ಇರಬಹುದೇನೋ, ಬಟ್ ನಾನು ಹೋಗಿರೋದ್ರಲ್ಲಿ ದಿಸ್ ಇಸ್ ದ ಫಸ್ಟ್ ಟೈಮ್ ಐ ಹ್ಯಾವ್ ಸೀನ್ ರೂಮ್ ಒಳಗೇ ಟ್ರೀಟ್ಮೆಂಟ್ ರೂಮ್ ಇರೋದು. ಸೊ ಮೋಸ್ಟ್ ಆಫ್ ದ ಟ್ರೀಟ್ಮೆಂಟ್ ಎಲ್ಲಾಗುತ್ತೆ, ಯಾವುದಾದ್ರೂ ಒಂದು ಎರಡು. ಫಾರ್ ಎಕ್ಸಾಂಪಲ್ ಅಂಡರ್ ವಾಟರ್ ಟ್ರೀಟ್ಮೆಂಟ್ ಬೆಳಗ್ಗೆ ತೊಗೊಂಡಲ್ಲ, ಅದಕ್ಕೆ ಆಬ್ವಿಯಸ್ಲಿ ನಾನು ಬೇರೆ ರೂಮ್ಗೆ ಹೋಗಬೇಕಾಗಿತ್ತು. ಸೊ ಅಲ್ಲಿ ಹೋಗಿದ್ದೆ. ಬಟ್ ಮಿಕ್ಕಿದ ಮಸಾಜಸ್ ಆ್ಯಂಡ್ ಆಲ್ ಕ್ಯಾನ್ ಹ್ಯಾಪನ್ ಇನ್ಸೈಡ್ ಮೈ ರೂಮ್. ನಾನು ಎಲ್ಲೂ ಆಚೆ ಹೋಗೋದು ಬೇಕಾಗಿಲ್ಲ. ರೂಮ್ there is also bathroom. I found something else. Hip bath ante here, and then illene steam bath kuda ide. Don't know, I'm not very sure if I can do this. ಅನಿಸುತ್ತೆ. ನೈಸ್. ಏನಕ್ಕೆ ಒಂದೊಂದ್ಸತಿ ಫಾಲೋ ಮಾಡಲ್ಲ ನಾನು. ಸೊ ಇದು ಬಂದು ಬೆಡ್ರೂಮ್ ಏರಿಯಾ. ದಿಸ್ ಇಸ್ ಹೌ ಇಟ್ ಲುಕ್ಸ್. ಸ್ಪೇಷಿಯಸ್ ಆಗಿದೆ. ಬಾತ್ರೂಮ್ ಏರಿಯಾ. ಇದು ರೂಮ್ ತುಂಬ ಬ್ಯೂಟಿಫುಲ್ ಆಗಿದೆ, ತುಂಬ ಸ್ಪೇಷಿಯಸ್ ಆಗಿದೆ ಅಲ್ವಾ. ಏನು ನೀವು ಫ್ಲೈಟ್ ತೊಗೋಬೇಕು, 5-6 hours ಡ್ರೈವ್ ಮಾಡಬೇಕು ಅಂತ ಏನೂ ಇಲ್ಲ. ಇಟ್ಸ್ ಜಸ್ಟ್ 1 hour ನಮ್ಮ ಮನೆಯಿಂದ ಇಲ್ಲಿಗೆ ಎಕ್ಸಾಕ್ಟ್ಲಿ 1 hour ತೊಗೊಂತು ಅಷ್ಟೇ. ತುಂಬ ಬ್ಯೂಟಿಫುಲ್ ಆಗಿದೆ ಪ್ಲೇಸ್. ಇದು ನನ್ನ ಫಸ್ಟ್ ಡೇ ಅಷ್ಟೇ. ಐ ಲವ್ ದ ಪ್ಲೇಸ್ ಆಲ್ರೆಡಿ. ನಾನು ಇನ್ನೂ ಟ್ರೀಟ್ಮೆಂಟ್ಸ್ ಎಲ್ಲ ಇನ್ನೂ ತೊಗೊಳಕ್ಕೆ ಶುರು ಮಾಡಬೇಕು. ಬೆಳಗ್ಗೆ ಒಂದೇ ಒಂದು ಆಗಿದ್ದಷ್ಟೇ. ಇವಾಗ 10 minutesಲ್ಲಿ ಐ ಹ್ಯಾವ್ ಟು ಗೋ. ಆಕ್ಯುಪಂಕ್ಚರ್ ಟ್ರೀಟ್ಮೆಂಟ್ ಇದೆ ನನಗೆ. ಸೊ ಈ ಪ್ಲೇಸ್ ಬಗ್ಗೆ ನಾನು ತುಂಬ ಕೇಳಿದ್ದೆ, ಬಟ್ ಐ ಆಮ್ ಸೋ ಗ್ರೇಟ್ಫುಲ್ ಟು ಗಾಡ್ ದ್ಯಾಟ್ ನನಗೆ ಆ್ಯಕ್ಚುಲಿ
ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ. ಐ ಥಿಂಕ್ ನನಗೆ ಆಯುರ್ವೇದ ರಿಟ್ರೀಟ್ದು ಎಕ್ಸ್ಪೀರಿಯನ್ಸೇ ಮುಂಚೆ ಇರಲಿಲ್ಲ. ನಾವು ಐ ಮೀನ್ ಲವ್ ವಿತ್ ಇಟ್. ಸೊ ಇದು ನನ್ನ ಸೆಕೆಂಡ್ ಆಯುರ್ವೇದ ರಿಟ್ರೀಟ್ ಎಕ್ಸ್ಪೀರಿಯನ್ಸ್. ಸೊ ಐ ಆಮ್ ಶ್ಯೂರ್ ಇಟ್ ವಿಲ್ ಗೋ ವೆಲ್. ಸೊ ನಾನು ಏನು ಅಂದ್ಕೊಂಡೆ ಅಂದರೆ ಇಲ್ಲಿ ನಾನು ಡೇ 1, ಡೇ 2, ಡೇ 3 ಅಂತ 3 ವ್ಲಾಗ್ ಮಾಡೋಣ. ಸೊ ದಟ್ ನಾನು ಡೀಟೇಲಾಗಿ ನಿಮಗೆಲ್ಲನೂ ಹೇಳ್ಬೋದು, ತಿಳಿಸ್ಬೋದು ಅಂತ ಹೇಳಿಬಿಟ್ಟು. ಬಿಕಾಸ್ ಎಲ್ಲನೂ ಒಂದೇ ದಿನದಲ್ಲಿ ಹಾಕಿದ್ರೆ ಲಾಂಗ್ ಅಂದ್ಬಿಟ್ಟು ಸ್ವಲ್ಪ ಡೀಟೇಲಿಂಗ್ ಅಷ್ಟು ಡೀಟೇಲಾಗಿ ನಾನು ಹೇಳೋಕ್ಕಾಗಲ್ಲ. ಸೊ ಐ ವಿಲ್ ಟ್ರೈ ಆ್ಯಂಡ್ ಸಿ ಇಫ್ ಐ ಕ್ಯಾನ್ ಡೂ ಡೇ 1, ಡೇ 2, ಡೇ 3, ಡೇ 4 ಅಂತ ಹೇಳ್ಬಿಟ್ಟು ಡಿಫ್ರೆಂಟ್ ವ್ಲಾಗ್. ಸೊ ಬೆಳಗಿಂದ ಸಂಜೆವರೆಗೂ ಏನು ಮಾಡಿರ್ತೀನಿ ಅಂತ, ಅದಾದಮೇಲೆ ನೆಕ್ಸ್ಟು ಸಂಜೆ ಮೇಲೆ ಡೇ ಹೇಗೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ. ಆವಾಗಲೇ ಸ್ಯಾಲಿಸಿಲಿಕ್ ಆ್ಯಸಿಡ್ ಕ್ರೀಮ್ ಹಾಕಿದ್ನಲ್ಲ, ಅದಾದಮೇಲೆ ಜಸ್ಟ್ ಗೋಣ ಪುಟ್ ಸಮ್ ಮಾಯಿಶ್ಚರೈಸರ್, ಫಾರ್ಮುಲಾ ಎಕ್ಸ್ ಇಂದ ಇದು ಮಸಾಜ್ ಮಾಡೋಣ ನೀಟಾಗಿ. ನೆವರ್ ಫರ್ಗೆಟ್ ಯುವರ್ ನೆಕ್ ಆಯಿತಾ, ಆ್ಯಂಡ್ ಕಿವಿ ಹಿಂದೆ ನೀಟಾಗಿ ಮಸಾಜ್ ಮಾಡಿ. ಟೇಕ್ ಅಬೌಟ್ 5 minutes ಟೈಮ್ ಆ್ಯಂಡ್ ಮಸಾಜ್ ಯುವರ್ ಫೇಸ್ ನೀಟಾಗಿ. ಸೊ ಇದು ಆಕ್ಯುಪಂಚರ್ ಟ್ರೀಟ್ಮೆಂಟ್ ರೂಮ್. ಸೊ ಇವಾಗ ನಾನು ಡಾಕ್ಟರ್ನ ಮೀಟ್ ಮಾಡೋಕ್ಕೆ ಬಂದಿದ್ದೀನಿ. Taken acupuncture before? Just once, long back when I was playing badminton. That was really. Had an injury or? I had an injury recently a year ago on my C4, C5. Okay. There was a little movement there. And then I was taking physiotherapy. Now it's okay only when I'm like tired or stressed. It hurts, but otherwise With needles? No problem. yeah. You see, the back is not very bothersome, right? Is it? The upper back? You feel like there's stiffness? There is sure, yeah, a lot of. We can do a session of cupping if you would like. Yeah, we can right, yeah. How much do you know about acupuncture? Not a very depth sense of it, but I like to study. It's for the pain and stuff. Yes, energy and stuff. So, acupuncture is basically energy medicine, right? So, you see, there are meridians like this. So, how there's nadis in your body. So, similarly, we have energy channels. Very thin copper needles, and we stimulate those energy points. So, based on your condition, based on certain goals that we want to achieve, there are certain set of points that we stimulate. Okay. So, okay. Was it painful? Fine. Breathe in. ಸೊ ಆಕ್ಯುಪಂಚರ್ ಮುಗೀತು. ಡಾಕ್ಟ್ರ್ ಹೇಳ್ದಂಗೆ ಅದು ನಮಗೆ ಬಾಡಿ ಸರ್ಕ್ಯುಲೇಷನ್ಗೆ, ಎನರ್ಜೈಸ್ ಮಾಡೋಕ್ಕೆ, ಬ್ಲಡ್ ಸರ್ಕ್ಯುಲೇಷನ್ಗೆ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇದನ್ನು ನಾನು ಸುಮ್ಮನೆ ಹಾಗೆ ಶೂಟ್ ಮಾಡಿದೆ ಬಿಕಾಸ್ ಐ ಲವ್ ದ ಡೀಟೇಲಿಂಗ್. ಇದಾದಮೇಲೆ ನೆಕ್ಸ್ಟ್ ಮಸಾಜ್. You just after some time turn it off. Okay, not now. After like 3 minutes. Sorry. It's okay, madam. ಸೊ ಹೀಗೆ ನಾನು ವಿಡಿಯೋ ಶೂಟ್ ಮಾಡೋದು, ಕೆಲವೊಂದು ಸತಿ ಮಸಾಜಸ್ ಎಲ್ಲ ಮಾಡೋ ಟೈಮಲ್ಲಿ ಆಬ್ವಿಯಸ್ಲಿ ನಾನು ಶೂಟ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಟ್ರೈಪಾಡ್, ಐ ರಿಯಲಿ ಹೋಪ್ ಒಂದು ರೊಬೋಟಿಕ್ ಟ್ರೈಪಾಡ್ ಲಾಂಚ್ ಆಗಬೇಕು. ನಮ್ಮ ವಾಯ್ಸ್ ಕೇಳ್ತಿದ್ದಂಗೆ ಟರ್ನ್ ಆಗಬೇಕು, ಸ್ಟಾಪ್ ಆಗಬೇಕು, ಆನ್ ಆಗಬೇಕು. ಸೊ ಎನಿವೇ, So much. Your name? Devina. Huh? Devina. Debina. Where are you from? Manipur. Manipur. Goda, I need a coffee. I so badly need a coffee. I know now usually Ayurveda treatment ಬಂದಾಗ ಕಾಫಿನ ಅವಾಯ್ಡ್ ಮಾಡೋಕ್ಕೆ ಹೇಳ್ತಾರೆ. ಆ್ಯಂಡ್ ಐ ಟ್ರೈ ಮೈ ಬೆಸ್ಟ್ ಅವಾಯ್ಡ್ ಮಾಡೋಕ್ಕೆ. ನಾನು ಇನ್ಫ್ಯಾಕ್ಟ್ ಇವತ್ತು ಇದು ಸಾಧ್ಯನೇ ಇಲ್ಲ. ನಾನು ಬೆಳಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಮಾಡಾದ್ಮೇಲೆ ನನಗೊಂದು ಕಾಫಿ ಬೇಕು, ಬಟ್ ನಾನು ಕುಡ್ದಿಲ್ಲ, ಇದುವರೆಗೆ ಕರ್ಕೊಂಡಿದ್ದೆ. ಬಟ್ ಆಗಲ್ಲ ಇವಾಗ. ಐ ರಿಯಲಿ ನೀಡ್ ಕಾಫಿ. ನನ್ನ ಈಸಿ ಪೋರ್ ಕಾಫಿ ಆಯಿತಾ. ಈಸಿ ಪೋರ್ ಅಂತ ನಿಮಗೆ ತುಂಬ ಬ್ರ್ಯಾಂಡಲ್ಲಿ ಸಿಗುತ್ತೆ. ನಾನು ಯೂಶ್ವಲಿ ಬ್ಲೂ ಟಕಾಯಿಂದ ತೊಗೊತೀನಿ. ಇದನ್ನು ನಾನು ಕ್ಯಾರಿ ಮಾಡ್ತೀನಿ ಅದು ಬೇಕಾದರೂ, ಬಿಕಾಸ್ ಐ ಆಮ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ಮೈ ಕಾಫಿ. ಸೊ ಇದು ಬಂದು ಇಟ್ಸ್ ಅ ಮೀಡಿಯಮ್ ಡಾರ್ಕ್ ರೋಸ್ಟ್ ಕಾಫಿ. ಥ್ಯಾಂಕ್ ಯು ಸೋ ಮಚ್. ಸೊ ಬಟ್ ಎನಿವೇ ಇದು ಬತ್ತಿ ಬೇಡ ನನಗೆ. ದೀಪ ತರೋದು ಮರ್ತೋಗಿದ್ದು ನನಗೆ. ಎಲ್ಲ ತೊಗೊಂಬಂದೆ. ದೀಪ ಒಂದು ತರೋದು ಮರ್ತೋಗಿತ್ತು. ಆ್ಯಂಡ್ ಒಂದು ಅಗರಬತ್ತಿ ಕೊಟ್ಟಿದ್ದಾರೆ. ಸೊ ಅದನ್ನು ಕೇಳಿದೆ ಕೊಡೋಕ್ಕೆ. ಎಲ್ಲರಿಗೂ ಒಂದು ವೀಕ್ನೆಸ್ ಇರುತ್ತೆ ಗೊತ್ತಾ, ಇಲ್ಲದೆ ಆಗದೇ ಇಲ್ಲ ಬೇಕು ಅಂತ ಹೇಳ್ಬಿಟ್ಟು. ನನಗದು ಕಾಫಿ, ಬ್ಲ್ಯಾಕ್ ಕಾಫಿ, ಹಾಲು ಕಾಫಿ ನನ್ನ ಕೈಲಿ ಕುಡಿಯೋಕ್ಕಾಗಲ್ಲ. ಕಾಫಿ ಕುಡಿಯೋಕ್ಕೆ ಫೀಲ್ ಆಗಲ್ಲ. ಆ್ಯಂಡ್
ಬೀನ್ಸಲ್ಲಿ ಮಾಡಿರೋದು. ಚಿಕೋರಿ ಹಾಕಿರೋ ಕಾಫಿ ಎಲ್ಲ ನಾನು ಕುಡಿಯಲ್ಲ, ಐ ಡೋಂಟ್ ಲೈಕ್. ಸೊ ಇದನ್ನ ಹೆಂಗೆ ಮಾಡೋದು ಅಂದರೆ, ಐ ಆಮ್ ಶೋರ್ ತುಂಬ ಜನ ಗೊತ್ತಿರುತ್ತೆ, ಬಟ್ ಇದು ಗೊತ್ತಿಲ್ಲದೆ ಇರೋರಿಗೆ ಈಗ ತೆಗೆದು ಟೇಕ್ ದಿಸ್ ಆ್ಯಂಡ್ ಇದನ್ನ ಇಲ್ಲಿ ಇಟ್ಬಿಡೋದು. ಇದಕ್ಕೆ ಬಿಸಿ ನೀರನ್ನ ನಿಧಾನಕ್ಕೆ ಹಾಕಬೇಕು. ಕಾಫಿ ಕುಡ್ದಾದ್ಮೇಲೆ ಹೋಗ್ಬಿಟ್ಟು ಹೂ ಕಿತ್ಕೊಂಡ್ಬರೋಣ ಆಯಿತಾ? ನೀವು ನನಗೆ ರೆಸ್ಪಾಂಡ್ ಮಾಡೋ ಥರ ನಾನು ಹೇಳೋದಕ್ಕೆಲ್ಲದಕ್ಕೂ ಫೈನಲಿ ತುಂಬ ಜನ ಮೀಟ್ ಮಾಡಬೇಕು ಅಂತೆಲ್ಲ ಹೇಳ್ತಿದ್ರು. ಆ್ಯಂಡ್ ನನಗೂ ಅಷ್ಟೇ ಎಲ್ಲರೂ ಮೀಟ್ ಮಾಡಬೇಕು ಅಂತ ನಾನು ಅಂದ್ಕೊತಾ ಇದ್ದೆ. ನೀವು ತುಂಬ ಸಪೋರ್ಟ್ ಮಾಡಿದ್ದೀರಾ, ತುಂಬ ಪ್ರೀತಿ ಕೊಟ್ಟಿದ್ದೀರಾ. ಆ್ಯಂಡ್ ಐ ಡೈರೆಕ್ಟ್ಲಿ ವಾಂಟೆಡ್ ಟು ಮೀಟ್ ಎವ್ರಿಬಡಿ. ಬಟ್ ಎಲ್ಲರನ್ನೂ ಒಂದೇ ಸತಿ ಮೀಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ, ಬಿಕಾಸ್ ಆಮೇಲೆ ಪರ್ಸ್ನಲ್ ಟೈಮ್ ಕೊಡೋಕ್ಕಾಗಲ್ಲ. ಎಷ್ಟೊಂದು ಜನ ಆಗಿಬಿಡುತ್ತೆ. ಆ್ಯಂಡ್ ದೆನ್ ಸ್ಪೇಸ್ ಪ್ರಾಬ್ಲಮ್ ಆಗುತ್ತೆ, ಕಮ್ಯುನಿಕೇಷನ್ ಪ್ರಾಬ್ಲಮ್ ಆಗುತ್ತೆ, ತುಂಬ ಗಿಜಿ ಆಗಿಬಿಡುತ್ತೆ. ಸೊ ಐ ಥಾಟ್ ಎಲ್ಲ ತಿಂಗಳು ಒಂದಿನ ಸೆಲೆಕ್ಟ್ ಮಾಡಿಬಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಈ ತಿಂಗಳು 29ಗೆ ಡಿಸೈಡ್ ಮಾಡಿದ್ದೀವಿ. ಮತ್ತೆ ಎಲ್ಲರನ್ನೂ ಮೀಟ್ ಮಾಡಿದ್ರೆ ಅದು ಒಂಥರ ಪರ್ಸನಲ್ ಟೈಮ್ ಕೊಡೋಕ್ಕಾಗಲ್ಲ, ಒಬ್ಬರ ಜೊತೆ ಒಬ್ರು ಮಾತಾಡೋಕ್ಕಾಗಲ್ಲ. ಸೊ ಜಸ್ಟ್ ಲಿಮಿಟೆಡ್ ಸ್ಲಾಟ್ಸ್ ಫಾರ್ಮ್ ಹಾಕಿದ್ದೀನಿ, ರಿಜಿಸ್ಟರ್ ಮಾಡಬೇಕು. ಇದರಲ್ಲಿ ನನ್ನ ಟೀಮ್ ಇದ್ದಾರಲ್ಲ, ಅವರು ಫೋನ್ ಮಾಡಿ ಒಂದಿಷ್ಟು ಜನನ, ಐ ಥಿಂಕ್ 30 to 40 ಪೀಪಲ್ನ ಬ್ಲಾಕ್ ಮಾಡ್ತೀವಿ. ಅದಾದಮೇಲೆ ಅಷ್ಟು ಜನ ನಾವು ಮೀಟ್ ಮಾಡ್ತೀವಿ. ಅಷ್ಟು ಯಾರು 30-40 ಮೆಂಬರ್ಸ್ನ ಬ್ಲಾಕ್ ಮಾಡಿದ್ದೀವಲ್ಲ ಅವ್ರಿಗೆ ಒಂದಿನ ಮುಂಚೆ ಎಲ್ಲ ವೆನ್ಯೂ ಡೀಟೇಲ್ಸ್ ಎಲ್ಲನೂ ಕಳಿಸ್ಕೊಡ್ತಾರೆ ನನ್ನ ಟೀಮ್ ಆ್ಯಕ್ಚುಲಿ. ಅದಾದ್ಮೇಲೆ ಮೀಟ್ ಮಾಡೋದು. ಆ್ಯಂಡ್ ಯಾರಿಗೆ ಸಿಕ್ಕಿಲ್ಲ ಪ್ಲೀಸ್ ಬೇಜಾರು ಮಾಡ್ಕೊಬೇಡಿ, ಯಾಕೆ ಅಂದರೆ ನಾವು ಮತ್ತೆ ನೆಕ್ಸ್ಟ್ ಮಂತ್ ಮಾಡ್ತೀನಿ. ಸೊ ಈ ಲಿಸ್ಟಿಂದನೇ ನಾವು ಮತ್ತೆ ತೆಗೆದು ಎಲ್ಲ ಅಪ್ಡೇಟ್ ಮಾಡಿ, ಏನು ಹೊಸ ಫಾರ್ಮ್ ಏನು ಹಾಕಲ್ಲ, ನೋಡೋಣ ಅದು ಹೇಗೆ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಯಾಕಂದರೆ ದ ರೀಸನ್ ಇಸ್ ಫಸ್ಟ್ಲಿ ಒಂದು ಪರ್ಸನಲ್ ಇಂಟ್ರಾಕ್ಷನ್ ಇರಬೇಕಲ್ವ. ಎಲ್ಲರನ್ನೂ ಕೂತ್ಕೊಂಡು ಕರ್ಸ್ಕೊಂಡ್ಬಿಟ್ರೆ ಆಮೇಲೆ ತುಂಬ ಪ್ರಾಬ್ಲಮ್ ಆಗುತ್ತೆ, ಮೇಂಟೈನ್ ಮಾಡೋದು ಪ್ರಾಬ್ಲಮ್ ಆಗುತ್ತೆ. ನಾನು ಕೆಫೆಲ್ ಮಾಡ್ತಾ ಇದ್ದೇನೆ, ಇದನ್ನ ಅಷ್ಟು ಜನ ಮ್ಯಾನೇಜ್ ಮಾಡೋದು ಕಷ್ಟ ಆಗುತ್ತೆ ಸ್ಪೇಸಲ್ಲಿ. ಆ್ಯಂಡ್ ಎಲ್ಲರ ಜೊತೆ ಮಾತಾಡೋಕ್ಕಾಗಲ್ಲ. ಐ ಆಮ್ ರಿಯಲಿ ಎಕ್ಸೈಟೆಡ್ ಟು ಮೀಟ್ ಎವ್ರಿಬಡಿ ಇನ್ ಪರ್ಸನ್, ಬಿಕಾಸ್ ಆಫ್ಲೈನಲ್ಲಿ ನೀವೆಲ್ಲ ನಂಗೆ ತುಂಬ ಪ್ರೀತಿ ಕೊಟ್ಟಿದ್ದೀರಾ, ಸಪೋರ್ಟ್ ಕೊಟ್ಟಿದ್ದೀರಾ. ಆ್ಯಂಡ್ ಐ ರಿಯಲಿ ವಾಂಟೆಡ್ ಟು ಮೇಕ್ ದಿಸ್ ಹ್ಯಾಪನ್. ತುಂಬ ಟೈಮಿಂದ ಯೋಚನೆ ಮಾಡ್ತಾ ಇದ್ದೆ. ಆ್ಯಂಡ್ ಫೈನಲಿ ನಾನು ನನ್ನ ಟೀಮ್ ಕುತ್ಕೊಂಡು ಡಿಸೈಡ್ ಮಾಡಿ ವಿ ಕೇಮ್ ಅಪ್ ವಿತ್ ದಿಸ್ ಪ್ಲ್ಯಾನ್. ಆ್ಯಂಡ್ ಆಲ್ಸೋ ಐ ನೋ ಮಂಡೇ ಬಂದು ತುಂಬ ಜನ ಸಂಡೇ ಹಾಕಬೇಕು ಅಂತ ಹೇಳ್ತಾಯಿದ್ರು, ಮಂಡೇ ಅಂತ ಹಾಕಿದ್ವಿ. ಬಟ್ ಆಲ್ಸೋ ಇವಾಗ ಒಂದು ಕೆಫೆನ್ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ಮೇಲೆ ಅವ್ರ ಬಗ್ಗೆ ಯೋಚನೆ ಮಾಡಬೇಕಲ್ವಾ. ಅವ್ರದ್ದು ಸ್ಯಾಟರ್ಡೇ ಸಂಡೇ ಎಲ್ಲ ತುಂಬ ಬಿಸ್ನೆಸ್ ಇರುತ್ತೆ, ಅದು ಎಫೆಕ್ಟ್ ಆಗಿಬಿಡುತ್ತೆ. ಬರೀ ನಾವು ಕುತ್ಕೊಂಡ್ಬಿಟ್ರೆ ಅವ್ರ ಬಿಸ್ನೆಸ್ಗೆ ಎಫೆಕ್ಟ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಮಂಡೇ ಇಟ್ಟಿದ್ದೀವಿ, ಸೊ ದಟ್ ಅವ್ರ ಬಿಸ್ನೆಸ್ಗೂ ಎಫೆಕ್ಟ್ ಆಗಬಾರ್ದು ಅಂತ ಹೇಳ್ಬಿಟ್ಟು. ಡಿಡ್ ಐ ಲಾಕ್ ಮೈ ಸೆಲ್ಫ್? ಡೋಂಟ್ ಟೆಲ್ ಮೀ. ಯಾರು ಕಾಣಿಸ್ತಾನೂ ಇಲ್ಲ. ಕರ್ಕೊಂಡು ಬರ್ತೀವಿ ಆಯ್ತಾ? ಎಷ್ಟೊತ್ತಾಯ್ತು ಗೊತ್ತಿಲ್ಲ, ಒಂದು 10 ನಿಮಿಷದಲ್ಲಿ ಇನ್ನೂ ಬಂದಿಲ್ಲ ಅವರು. ಅಲ್ಲೇ ವೇಟ್ ಮಾಡ್ತಾ ಇದ್ದೀನಿ. ಅವ್ರಿಗೆ ಹೇಳ್ತೀನಿ ಬಂದು ಆ ಕಡೆಯಿಂದ ಓಪನ್ ಮಾಡೋಕ್ಕೆ. ಇದು ಜಾಸ್ತಿ ಕ್ಲೋಸ್ ಮಾಡೋಕ್ಕಾಗಲ್ಲಪ್ಪ. ನಾನೇ ಏನಾದರೂ ಡಿಸಾಸ್ಟರ್ ಮಾಡ್ತೀನೋ ಇಲ್ವ, ನನ್ನ ಜೊತೆ ಏನಾದರೂ ಡಿಸಾಸ್ಟರ್ ಶೋರ್ ಆಗುತ್ತೆ. ಸೊ ಇಲ್ಲಿ ಇವ್ರ ಗಾರ್ಡನಲ್ಲಿ ತುಂಬ ಮಲ್ಲಿಗೆ ಹೂವು ಇದೆ. ಸೊ ಮಲ್ಲಿಗೆ ಹೂವು ಕಿತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದೆ ನಾನು. ಎಷ್ಟು ಮಲ್ಲಿಗೆ ಹೂವು ಇದೆ ಗೊತ್ತಾ, ಸೋ ಮೆನಿ. ಪೂಜೆಗೆ ಪಟ್ಟಂತ ಹೋಗಿ ಒಂದು ಕ್ವಿಕ್ ಶವರ್ ಮಾಡ್ಕೊಂಡು ಬಂದು ಆಮೇಲೆ ಪೂಜೆ ಮಾಡೋಣ. ಆಮೇಲೆ
ಆಮೇಲೆ ಜಾಗನೆಲ್ಲ ಕ್ಲೀನ್ ಮಾಡಿ ಅವತ್ತಿನ ಸಂಜೆದು ಪೂಜೆ ಎಲ್ಲ ಮುಗಿಸ್ದೆ. ಸೊ ಅದಾದಮೇಲೆ ಇಲ್ಲಿ ಬೆಳಗ್ಗೆ ಸಂಜೆ ಯಾವಾಗಲೂ ರೆಗ್ಯುಲರಾಗಿ ಬಿ ಪಿ ಚೆಕ್ ಮಾಡ್ತಾರೆ ನಮ್ಮದು. It's lower than morning. Very low. Lower than morning, no? No, morning it was low. Oh, morning it was lower. ಅದಾದಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಟಿ ವಿ ನೋಡಿದೆ ವೆಲ್ ಐ ವಾಸ್ ವೇಟಿಂಗ್ ಫಾರ್ ಮೈ ಡಿನ್ನರ್. ಓಕೆ ಗುಡ್ ಈವ್ನಿಂಗ್. ನನ್ನ ಡಿನ್ನರ್ ಬಂದಿದೆ. ತಂದ್ಕೊಟ್ಟಿದ್ದಾರೆ. ಸ್ವಲ್ಪ ಲೇಟ್ ಆಗಿಬಿಟ್ಟಿದೆ. 7:30 ಒಳಗಡೆ ಡಿನ್ನರ್ ಮಾಡಬೇಕು. ಬಟ್ ನಾನು ಸ್ವಲ್ಪ ಲೇಟ್ ಆಯಿತು. ಇದು ಬಾಳೆ ಎಲೆ ಚಪಾತಿ ಅಂತೆ. ಆಮೇಲೆ ಮಶ್ರೂಮ್, ಆಮೇಲೆ ತೊಂಡೆಕಾಯಿ ಪಲ್ಯ, ಬೀಟ್ರೂಟ್ ಪಲ್ಯ, ಆಮೇಲೆ ಇದು ಮಿಕ್ಸ್ಡ್ ವೆಜಿಟೇಬಲ್, ಆಮೇಲೆ ಎರಡು ಬಾಳೆ ಎಲೆದು ಚಪಾತಿ ಅಷ್ಟೇ ಇರುತ್ತೆ. ಸೂಪ್ ಕೊಟ್ಟಿದ್ದಾರೆ. ನನಗೆ ಸೂಪ್ ಅಷ್ಟು ಇಷ್ಟ ಆಗಲ್ಲ. ಆ್ಯಂಡ್ ಒಂದಿಷ್ಟು ವಾಟರ್ ಮೆಲನ್ ಕೊಟ್ಟಿದ್ದಾರೆ. ಮಲಗುವ ಸಮಯ. ಮಲಗಕ್ಕೆ ಇನ್ನೊಂದು ಸ್ವಲ್ಪ ಹೊತ್ತಿದೆ. ಬಟ್ ಇವತ್ತು ಸಂಜೆ ಮೇಲಂತೂ ನಾನು ಏನೂ ಮಾಡಲಿಲ್ಲ. ಡಬಲ್ ಕ್ಲೆನ್ಸಿಂಗ್ ಅಂತ ಮರಿಬೇಡಿ. ಆಲ್ವೇಸ್ ಡಬಲ್ ಕ್ಲೆನ್ಸಿಂಗ್. ನಿಮ್ಮ ಹತ್ರ ಏನಿದೆ ಕ್ಲೆನ್ಸಿಂಗ್ ಪ್ರಾಡಕ್ಟ್ ಅದನ್ನ ಯೂಸ್ ಮಾಡಿ. ನಾನಿವತ್ತು ಕ್ಲಿನಿಕ್ದು ಟೇಕ್ ದ ಡೇ ಆಫ್ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇದನ್ನೆಲ್ಲ ಮುಗಿಸ್ಬಿಡೋಣ ಅಂತ ನನ್ನ ಹತ್ರ ಇರೋದು ಎಲ್ಲ ಪ್ರಾಡಕ್ಟ್ಸ್ ಇದೆಲ್ಲ ಚಿಕ್ಕದೆಲ್ಲ ಟ್ರಾವೆಲ್ ಪ್ಯಾಕೇಜಸ್. ದೀಸ್ ಆರ್ ಆಲ್ ಟ್ರಾವೆಲ್ ಪ್ಯಾಕೇಜಸ್ ಆಯಿತಾ. ನಂದು ಎಲ್ಲ ಮುಗಿಸ್ಬಾಗ ಏನು ಗೊತ್ತಾ, ಚಿಕ್ಕದು ತೊಗೊಂಡ್ಬಿಟ್ಟು ತುಂಬ ಟೈಮ್ ಬರುತ್ತೆ, ಮುಗಿಯಲ್ಲ ಈಸಿಯಾಗಿ, ತುಂಬ ಟೈಮ್ ಬರುತ್ತೆ. ಬಟ್ ನಾನೆಲ್ಲ ಮುಗಿಸ್ಬಿಟ್ಟು ಅನಾಹುತ ಅವರು ದೊಡ್ಡದು ತೊಗೊಂಬೇಡ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ದೀಸ್ ಆರ್ ಗುಡ್. ಐ ಆಮ್ ನಾಟ್ ಸೇಯಿಂಗ್ ದೇ ಆರ್ ನಾಟ್ ಗುಡ್. ನಾನು ತುಂಬ ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ. ಇದು ರಿಯಲಿ ತುಂಬ ಚೆನ್ನಾಗಿದೆ. ಬಟ್ ಅದು ಆರ್ಗ್ಯಾನಿಕ್ ಕಂಪ್ಲೀಟ್ಲಿ. ಸೊ ಅದಕ್ಕೆ ಐ ಥಾಟ್ ಇದನ್ನೆಲ್ಲ ಮುಗಿಸ್ಬಿಟ್ಟು ಆಮೇಲೆ ಅನಾಹುತ ಅವ್ರದ್ದು ಆರ್ಡರ್ ಮಾಡಿ ಸ್ವಲ್ಪ ಫಸ್ಟ್ ವೈಪ್ ಮಾಡ್ಕೊಂಡ್ಬಿಟ್ಟು H&Mದು ನಾನು ಪ್ರೀವಿಯಸ್ ಬ್ಲಾಗಲ್ಲೇ ಲಿಂಕ್ ಹಾಕಿದ್ದೆ. ಬೇಕಾದರೆ ಇನ್ನೊಂದ್ಸತಿ ಹಾಕ್ತೀನಿ. ಬಟ್ ಏನಿತ್ತು ಅಂದರೆ ವೈಟ್ ಆ್ಯಂಡ್ ರೆಡ್ ಇತ್ತು. ಯಾವುದೋ ಒಂದು ನಾನು ಯೂಶ್ವಲಿ ಮಿಸ್ಟೇಕ್ ಆಗಿ ಅಥವಾ ಐ ಥಿಂಕ್ ಫ್ಯಾಬ್ರಿಕ್ ಏನೋ ಪ್ರಾಬ್ಲಮ್ ಇತ್ತು ಏನೋ ಗೊತ್ತಿಲ್ಲ, ವಾಷಿಂಗ್ ಮಿಷಿನ್ ಹಾಕ್ಬಿಟ್ಟೆ ನಾನು. ಆ್ಯಂಡ್ ನಂದು ವೈಟ್ ಎಲ್ಲ ಪರ್ಪಲ್ ಕಲರ್ ಆಗಿದೆ. ಸೊ ಬೇಸಿಕ್ಲಿ ಯಾವ್ಯಾವುದು ವೈಟ್ ಇತ್ತು ಅದೆಲ್ಲ ಪರ್ಪಲ್ ಆಗಿದೆ. ಸೊ ಇವಾಗ ಹೊಸ ನೈಟ್ ಡ್ರೆಸ್ ಥರ ಕಾಣಿಸ್ತಾ ಇದೆ. ಫಸ್ಟ್ ರೆಗ್ಯುಲರ್ ಫೇಸ್ ವಾಶ್ ಫಸ್ಟು ಹಾಕ್ಬಿಟ್ಟು ಮಸಾಜ್ ಮಾಡ್ತೀನಿ. ಏನು ಮಾಡೋದು, ಹೆಂಗೆ ರಿಟ್ರೀವ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಅಂದರೆ ಇದೆ, ಇನ್ ಶಾರ್ಟಲ್ಲೇ ಇದೆ, ಬಟ್ ಏನಕ್ಕೋ ಡೌನ್ಲೋಡೇ ಆಗ್ತಾ ಇಲ್ಲ. ಅಂದರೆ ಅದನ್ನು ಸೇವ್ ಮಾಡೋಕ್ಕೆ ಆಗ್ತಾ ಇಲ್ಲ ಫೋನಲ್ಲಿ. ಅದು ತುಂಬ ಸ್ಪೇಸ್ ಇದೆ, ಆಲ್ಮೋಸ್ಟ್ 50 GB ಅಷ್ಟು ಸ್ಪೇಸ್ ಇದೆ ಫೋನಲ್ಲಿ. ಇಟ್ ಶುಡ್ ಹ್ಯಾವ್ ಸೇವ್ಡ್. ಐ ಡೋಂಟ್ ನೋ ವಾಟ್ ಇಸ್ ರಾಂಗ್. ಐ ಫೀಲಿಂಗ್ ಸೋ ಬ್ಯಾಡ್ ಅಬೌಟ್ ಇಟ್. ಫೇಸ್ ಕ್ಲೀನ್ ಟವಲ್. ನೈಟ್ ಸ್ಲೀಪಿಂಗ್ ಮಾಸ್ಕ್ ಮುಗ್ದೋಗ್ಬಿಟ್ಟಿದೆ, ತರ್ಸಕ್ಕೆ ಮರ್ತೋಯ್ತು. ಸೊ ಡಾಟ್ ಇನ್ ಕೀ ಅವ್ರದ್ದೇ ನಾನು ಡೇ ಟೈಮಲ್ಲಿ ಯೂಸ್ ಮಾಡ್ತೀನಿ. SPF 50 ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಲಿಪ್ ಬಾಮ್. ಸೊ ಆ್ಯಸ್ ಯೂಶ್ವಲ್ ರೆಗ್ಯುಲರ್ ರುಟೀನ್ ಹೋಗೋಣ ಇವತ್ತು. ಐ ನೀಡ್ ಲಾಡ್ ಆಫ್ ಹೈಡ್ರೇಷನ್. 2 ದಿನ ಫುಲ್ ಐ ಡೋಂಟ್ ನೋ ಐ ನೋ ಆ್ಯಕ್ಚುಲಿ ಗ್ಯಾಸ್ಟ್ರೈಟಿಸ್ ಅಟ್ಯಾಕ್ ಆಗಿಬಿಟ್ಟಿತ್ತು. ಫುಲ್ ವೆರಿ ಬ್ಯಾಡ್ ಅಟ್ಯಾಕ್. ಫುಲ್ ಆಲ್ಮೋಸ್ಟ್ 1-1.5 ದಿನ ವಾಮಿಟಿಂಗ್, ಅಂದರೆ ಫುಲ್ ವಾಮಿಟಿಂಗ್. ಅಂದರೆ ನನಗೆ ಏನು ನೀರು ಕುಡಿದ್ರೂ ಕೂಡ ನನ್ನ ಸಿಸ್ಟಮ್ ಇರಲಿಲ್ಲ. ಫುಲ್ ವಾಮಿಟ್ ಬ್ಯಾಡ್ ಆಯಿತು ಅಂತ. ಪ್ರೀವಿಯಸ್ ಡೇ ಐ ಥಿಂಕ್ ಸ್ವಲ್ಪ ಊಟದಲ್ಲಿ ನಾನು ಊಟ ಒಂದು ಐ ಡೋಂಟ್ ನೋ ವಾಟ್ ವೆಂಟ್ ರಾಂಗ್. ಇಟ್ ವಾಸ್ ಸೋ ಬ್ಯಾಡ್. ಸೊ ನೆಕ್ಸ್ಟ್ ಬಂದು ಅನುವಾ ಅವ್ರದ್ದು 100+ PDRN ಹ್ಯಾಲುರಾನಿಕ್ ಸಿರಮ್ ಹಾಕ್ತಾ ಇದ್ದೀನಿ. ಸೊ
ಸೊ ಇವತ್ತು ಸ್ವಲ್ಪ ಜಾಸ್ತಿನೇ ಹೈಡ್ರೇಷನ್ ಬೇಕು ಅಂತ ಅನಿಸ್ತಾ ಇದೆ ನನಗೆ, ಬಿಕಾಸ್ ನಾನು ಸ್ವಲ್ಪ 2 ದಿನದಿಂದೆಲ್ಲ ಸರಿಯಾಗಿ ಏನು ತಿನ್ನೋಕ್ಕೆ ಕುಡಿಯೋಕ್ಕೆ ಆಗ್ತಾ ಇರಲಿಲ್ಲ. ಸೊ ತುಂಬ ಡಿಹೈಡ್ರೇಷನ್ ಎಲ್ಲ ಆಗ್ಬಿಟ್ಟಿತ್ತು. ನೀರು ಕುಡಿದ್ರೂ ವಾಮಿಟ್ ಮಾಡ್ತಾ ಇದ್ದೆ. ಈಗ ಹೋಗ್ಬಿಡ್ತು. ನಾನು ನೆಕ್ಸ್ಟ್ ಡೇ ತೊಗೊಂಡಿಲ್ಲ. ಸೇಮ್ ಡೇ ಐ ಫೆಲ್ ಸಿಕ್. ಎಲ್ಲ ಉಲ್ಟಾ ಹೊಡೆದು ನೆಕ್ಸ್ಟು ಸೇಮ್ ಅನೋವಾ ಅವ್ರದ್ದೇ PDRN ಇದು ಮಾಯಿಶ್ಚರೈಸರ್, ಅದು ಸಿರಮು, ಇದು ಮಾಯಿಶ್ಚರೈಸರ್. ಇಷ್ಟು ಮಾತಾಡ್ತೀನಿ ಅಂತ ಅನ್ಕೋಬೋದಲ್ಲ ನೀವು, ಯಪ್ಪ ಇಡ್ಲಿ ಅಂತ ನನ್ನ ದಿನಾಚರಿಗಳನ್ನ ಹೇಳ್ತಾ ಇರ್ತೀವಿ. ನೀವು ಹೇಳಬೇಕಪ್ಪ. ಆ್ಯಕ್ಚುಲಿ ನೀವು ನನ್ನೆಲ್ಲ ಕೇಳ್ತೀರಾ, ಹೇಳಿದ್ದೀರಾ, ತಿಂದ್ರಾ, ಊಟ ಮಾಡಿದ್ರಾ, ಮೆಡಿಸಿನ್ ತೊಗೊಂಡಿದ್ದೀರಾ ಅಂತೆಲ್ಲ ಕೇಳ್ತೀರಾ. ನೀವು ನನಗೆ ಯು ಹ್ಯಾವ್ ಟು ಲೆಟ್ ಮಿ ನೋ, ನೀವು ಹೇಗಿದ್ದೀರಾ, ನಿಮ್ಮ ಡೇ ಹೇಗೋಯ್ತು, ಯುನೋ ಹೌ ಯು ಫೀಲಿಂಗ್, ಇದನ್ನೆಲ್ಲ ನೀವು ಕಮೆಂಟಲ್ಲಿ ಹಾಕಬೇಕು. ನನ್ನದು ಮಾತ್ರ ಕೇಳ್ತೀರಾ, ನಿಮಗೂ ನೀವು ಹೇಳಬೇಕಲ್ವಾ, ನನ್ನ ಜೊತೆ ಶೇರ್ ಮಾಡಬೇಕಲ್ವಾ. ನೆಕ್ಸ್ಟ್ ಐ ಕ್ರೀಮ್. ಆ್ಯಸ್ ಯೂಶ್ವಲ್ ನಾನು ಇವತ್ತು ಎಲ್ಲ ಪ್ರಾಡಕ್ಟ್ ಒಟ್ಟೊಟ್ಟಿಗೆ ಹಾಕೊಂಡ್ಬಿಟ್ಟೆ ಆಯಿತಾ. ಅಂದರೆ ಟೈಮೇ ಕೊಡಲಿಲ್ಲ ಒಂದು ಹಾಕಿ ಇನ್ನೊಂದು ಹಾಕೋಕ್ಕೆ. ನಾನು ವೆಯ್ಟ್ ಲೂಸ್ ಆಗಿದ್ದರಿಂದ ನನ್ನ ಫೇಸಲ್ಲೂ ಫುಲ್ ವೆಯ್ಟ್ ಲಾಸ್ ಆಗಿಬಿಟ್ಟಿದೆ. ಆ್ಯಸ್ ಯೂಶ್ವಲ್ ನಿಮಗೆಲ್ಲ ಗೊತ್ತು, ರೆಟಿನಾಲ್ ನಂದು. ಅಂದರೆ ಯಾರಿಗಾದ್ರೂ ಇಲ್ಲಿ ನೆಕ್ಕಲ್ಲಿ ಲೈನ್ಸ್ ಬರುತ್ತಲ್ಲ, ಈ ಲೈನ್ಸ್ಗೂ ಇದನ್ನು ಹಾಕೊಳ್ಳಿ, ಇಟ್ ವಿಲ್ ರಿಯಲಿ ವರ್ಕ್. ಆ್ಯಂಡ್ ಇಲ್ಲಿ ಇಫ್ ಯೋರ್ ಈ ಪಾರ್ಟ್ ಇದೆಯಲ್ಲ, ಇಫ್ ಇಟ್ ಇಸ್ ವೆರಿ ಡಾರ್ಕ್ ಆ್ಯಂಡ್ ಡ್ರೈ ಅನಿಸ್ತಾ ಇದ್ದರೆ ಇಲ್ಲೂ ಹಾಕೋಬೋದು, ಇಟ್ ವರ್ಕ್ಸ್ ವೆಲ್. ನೇರ ಅವ್ರದ್ದು ಐಲ್ಯಾಶಸ್ ಮತ್ತು ಗ್ರೋತ್ ಸಿರಮ್, ಐಬ್ರೋ ಬಂದೆ. ಎಲ್ಲ ಮರ್ತುಬಿಟ್ಟು ಬಂದೆ, ಬಿಕಾಸ್ ನಾನು ಯೂಶ್ವಲಿ ಮರೆಯಲ್ಲ. ನಾನು ಒಂದಿನ ಮುಂಚೆ ಕರೆಕ್ಟಾಗಿ ಎಲ್ಲ ಚೆಕ್ ಮಾಡಿ ಪ್ಯಾಕ್ ಮಾಡಿರ್ತೀನಿ. ಬಟ್ ಲೈಕ್ ಎ ಸೆಟ್ ಹುಷಾರಿರಲಿಲ್ಲ, ಸೊ ನನಗೆ ಪ್ಯಾಕ್ ಮಾಡೋಕ್ಕೂ ಆಗಿರಲಿಲ್ಲ. ತೃಪ್ತಿ, ಸುಖಂ ಆ್ಯಂಡ್ ನಿದ್ರಾ ತಗೋತೀವಿ, ಬಿಕಾಸ್ ಆಫ್ ಕೋರ್ಸ್ ಮಲ್ಕೋಬೇಕಲ್ಲ ಇವಾಗ. ಸೊ ಒಳ್ಳೆ ಒಂದು ಟೀ ಮಾಡಿ ಮಲ್ಕೊಳ್ಳೋಣ ಅಲ್ವಾ. ಸೊ 5:30 ಬೆಳಗ್ಗೆ ಎದ್ದು ಯೋಗಕ್ಕೆ ಹೋಗೋಣ ಅಂತ. ಹೋಪ್ಫುಲಿ ನಾನು ಕೇಳಿದ್ದೇನೆ ಬೆಳಗ್ಗೆ 5:30ಗೆ. ಸಾಕು ಅನ್ಸುತ್ತಲ್ಲ. ಮಲ್ಕೊಳ್ಳೋಕ್ಕಿಂತ ಮುಂಚೆ ವಿ ಹ್ಯಾವ್ ಟು ಬಿ ಗ್ರೇಟ್ಫುಲ್ ಫಾರ್ ದಿಸ್ ಡೇ ಆಯಿತಾ. ನೆವರ್ 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 ಫರ್ಗೆಟ್ ಟು ಥ್ಯಾಂಕ್ ಗಾಡ್ ಫಾರ್ ದ ಡೇ ವಿ ಹ್ಯಾಡ್. ಎಲ್ಲ ಚಿಕ್ಕ ಚಿಕ್ಕ ಖುಷಿ, ದೊಡ್ಡ ದೊಡ್ಡ ಖುಷಿ, ಏನೇನು ಸಣ್ಣದಾಗಿ ನಮಗೆ ಖುಷಿ ತಂದಿದೆ, ಅಥವಾ ದೊಡ್ಡದಾಗಿ ಏನಾದರೂ ಚೆನ್ನಾಗಾಗಿದ್ದರೆ, ವಾಟ್ ಎವರ್ ಇಟ್ ಈಸ್, ಲಿಟಲ್ ಥಿಂಗ್ಸ್ ಆರ್ ಬಿಗ್ ಥಿಂಗ್ಸ್, ನೆವರ್ ಗೋ ಟು ಸ್ಲೀಪ್ ವಿದೌಟ್ ಸೇಯಿಂಗ್ ಥ್ಯಾಂಕ್ ಯು ಟು ಗಾಡ್. ದೇವರಿಗೆ ಥ್ಯಾಂಕ್ಸ್ ಹೇಳಿ. ಹಾಗೆಯೇ ನಮ್ಮಿಂದ ಯಾರಿಗಾದ್ರೂ ಮನ್ಸಿಗೆ ಬೇಜಾರಾಗಿದ್ದರೆ, ಅಥವಾ ನಾವು ಯಾರಿಗಾದ್ರೂ ಗೊತ್ತಿದ್ದೇನೋ ಗೊತ್ತಿಲ್ಲದೇನೋ ಬೇಜಾರು ಮಾಡಿದರೆ, ಅಥವಾ ನಮ್ಮಿಂದ ಯಾರಿಗಾದ್ರೂ ನೋವಾಗಿದ್ದರೆ ಕ್ಷಮೆ ಕೇಳ್ಕೊಂಬಿಡಿ. ಐ ಆಮ್ ರಿಯಲಿ ಗ್ರೇಟ್ಫುಲ್ ಫಾರ್ ದಿಸ್ ಡೇ, ಆ್ಯಂಡ್ ಐ ಆಮ್ ಗ್ರೇಟ್ಫುಲ್ ಫಾರ್ ದಿಸ್ ಸ್ಟೇಕೇಷನ್, ಆ್ಯಂಡ್ ಐ ಆಮ್ ಗ್ರೇಟ್ಫುಲ್ ಫಾರ್ ಆಲ್ ದ ಲವ್ ದಟ್ ಐ ಆಮ್ ರಿಸೀವಿಂಗ್. ಫುಲ್ ದ್ಯಾಟ್ ನನಗೆ ಈ ಥರ ಒಂದು ಆಪರ್ಚುನಿಟಿಗಳು ಸಿಗ್ತಾ ಇದೆ, ವೇರ್ I can travel, explore the places. I think ಈ ಒಂದು ಟೈಮಲ್ಲಿ which was much needed for me, and I feel like ಎಲ್ಲ ರೀತಿ ದೇವರು ನನಗೆ ಯಾವ್ಯಾವ ರೀತಿ ಆಗುತ್ತೆ ಆ ರೀತಿಯಲ್ಲಿ ನನಗೆ ಸಹಾಯ ಮಾಡ್ತಿದ್ದಾರೆ ಅಂತ ಹೇಳಿಬಿಟ್ಟು, ನಿಮಗೆ ಎಲ್ಲರಿಗೂ ಇನ್ನೂ ಚೆಂದ ಹೋಗಲಿ, ಇನ್ನೂ ಚೆನ್ನಾಗಾಗಿರಲಿ. ಏನೇ ನೋವಿದ್ರೂ ಅದನ್ನು ಮರೆತು ಇವತ್ತು ನಿಮಗೆ ಒಂದು ಚಿಕ್ಕದಾಗಿ ಏನಾದರೂ
ಖುಷಿ ತಂದಿದ್ರೆ ಆ ಖುಷಿನ ಜ್ಞಾಪಿಸ್ಕೊಂಡು ಮಲ್ಕೊಳಕ್ಕೆ ಹೋಗಿ. ಐ ಆಮ್ ಶ್ಯೂರ್ ಎಷ್ಟೇ ಕಷ್ಟ ಇದ್ರೂ ಇನ್ನೇನು ನಾವು ಎಡ್ಜಲ್ಲಿದ್ದೀವಿ ಅಂತ ಹೇಳಬೇಕಾದ್ರೆ ಆ ದೇವರು ಖಂಡಿತ ಬಂದು ದೇವರು ನಮಗೆ ಹೆಲ್ಪ್. ಅಯ್ಯೋ ಯಾವುದೋ ರಾಂಗ್ ಟ್ಯಾಬ್ಲೆಟ್ ತೊಗೋತಾ ಇದ್ದೀನಿ. ವಾಟ್ಸ್ ರಾಂಗ್ ವಿತ್ ಮೀ? ರಾಂಗ್ ಟ್ಯಾಬ್ಲೆಟ್ ತಂದುಬಿಟ್ಟಿದ್ದೀನಿ ಅನಿಸುತ್ತೆ. ಒಂದು ರಾಂಗ್ ಟ್ಯಾಬ್ಲೆಟ್ ತಂದುಬಿಟ್ಟಿದ್ದೀನಿ. ಆ್ಯಕ್ಚುಲಿ ನೆನ್ನೆ ಮೊನ್ನೆ ಹುಷಾರಿರಲಿಲ್ವಲ್ಲ, ಅದರದ್ದು ಟ್ಯಾಬ್ಲೆಟ್ ತೊಗೊಂಬಂದ್ಬಿಟ್ಟಿದ್ದೀನಿ ಇನ್ಸ್ಟೆಡ್ ಆಫ್ ಮೈ ಟ್ಯಾಬ್ಲೆಟ್. ಇಟ್ಸ್ ಓಕೆ. ಐ ಹೋಪ್ ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಹೇಳಿಬಿಟ್ಟು. ಆ್ಯಂಡ್ ಥ್ಯಾಂಕ್ ಯು ಫಾರ್ ಕಂಟಿನ್ಯೂಸ್ ಸಪೋರ್ಟ್ಗೆ, ಇಷ್ಟೊಂದು ಪ್ರೀತಿ ಕೊಡ್ತಾ ಇರೋದಕ್ಕೆ. ಹೊಸ ಸೇವಂತಿ ರೀಕ್ರಿಯೇಟೆಡ್ ವೀಡಿಯೋಗೆ ಅಷ್ಟೊಂದು ಪ್ರೀತಿ ಕೊಡ್ಯಾರು. ನೇವಲ್ ಆಯಿಲ್ ಹಾಕೋಕ್ಕೆ ಇನ್ನೂ ಶುರು ಮಾಡಿಲ್ಲ, ಪ್ಲೀಸ್ ಶುರು ಮಾಡ್ಕೊಳ್ಳಿ. ಆಲ್ ಯು ಹ್ಯಾವ್ ಟು ಡೂ ಇಸ್ ಜಸ್ಟ್ ಪುಟ್ ಇಟ್ ಇನ್ ಯೋರ್ ನೇವಲ್, ಆಯಿತಾ? ಒಂದು 2-3 ಡ್ರಾಪ್ಸ್ ಹಿಂಗೆ ನೇವಲ್ಗೆ ಹಾಕಿ, ಆ್ಯಂಡ್ ದೆನ್ ವಿ ಗೋಣು ಜಸ್ಟ್ ಮಸಾಜ್ ಇಟ್, ಆಯಿತಾ? 10 ಟೈಮ್ಸ್ ಮಸಾಜ್ ಮಾಡಿ ಶುರು ಮಾಡಿ. ರಿಯಲಿ ನಿಮ್ಮ ಗಟ್ಟಿಗೆ, ನಿಮ್ಮ ಸ್ಕಿನ್ಗೆ ಎಲ್ಲ ತುಂಬ ಹೆಲ್ಪ್ ಆಗುತ್ತೆ. ಶುಭರಾತ್ರಿ. ಐ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಐ ಥಿಂಕ್ ಅದು Day 2 ಇರುತ್ತೆ. ಇಲ್ಲಿನ ದಿನ ಹೇಗೆ ಹೋಗುತ್ತೆ ಅಂತ ಹೇಳಿಬಿಟ್ಟು ಹೇಳ್ತೀನಿ. ಸೊ ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ, ಹ್ಯಾಪಿಯಾಗಿರಿ, ಏನೂ ಟೆನ್ಷನ್ ತೊಗೋಬೇಡಿ. ಇನ್ ದಿ ಎಂಡ್ ಎವ್ರಿಥಿಂಗ್ ಇಸ್ ಗೋಯಿಂಗ್ ಟು ಫಾಲ್ ಇನ್ ಪ್ಲೇಸ್ ಫಾರ್ ಮೀ, ಫಾರ್ ಯು, ಫಾರ್ ಆಲ್ ಆಫ್ ಅಸ್. ದೇವರಿದ್ದಾನೆ, ನೋಡ್ಕೊತಾನೆ ನಮ್ಮನ್ನೆಲ್ಲನೂ. ಐ ಲವ್ ಯು, ಆಯಿತಾ? ಗುಡ್ ನೈಟ್.